ಎಲ್ರಿಗೂ ಎಲ್ಲ ವೀಕ್ಷಕರಿಗೂ ಮತ್ತು ಎಲ್ಲ ಸಿನಿ ರಸಿಕರಿಗೂ ನಿಮ್ಮ ಪ್ರೀತಿಯ ದುನಿಯಾ ವಿಜಯ್ ಮಾಡೋ ನಮಸ್ಕಾರ. ನನ್ನ ಲೈಫ್ನಲ್ಲಿ ಯಾವಾಗಲೂ ನಾನು ಕಷ್ಟಪಟ್ಟಂಗೆ ಇನ್ನೊಬ್ಬರು ಪಡಬಾರ್ದು, ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಹೊಸಬರು ಯಾರೇ ಬರಲಿ ಮತ್ತು ಕಷ್ಟಪಡೋರು ಯಾರೇ ಬರಲಿ ಅವರ ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ಗೊತ್ತಿರೋ ಹಾಗೆ ಸಲಗ ಭೀಮಾ ಆಗ್ಬೋದು, ಹೊಸ ಹೊಸ ಕಲಾವಿದರನ್ನ ತರೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈ ಯೋಚನೆ ಯಾವಾಗಲೂ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಮುಂದೆ ಮಾಡುವಂಥ ನನ್ನ ಸ್ವಂತ ಬ್ಯಾನರಲ್ಲಿ ಹೊಸ ಸಿನಿಮಾಗಳಿಗೆ, ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಿರ್ತೀನಿ. ಒಂದೊಂದು ಸರ್ತಿ ನಮ್ಮ ಸಿನಿಮಾದ ಹಣೆ ಬರಗಳು ಹೆಂಗಿರುತ್ತೆ ಅಂದರೆ, ತುಂಬ ಒಳ್ಳೆಯ ಸಿನಿಮಾಗಳು, ತುಂಬ ಎನರ್ಜಿ ಇರುವಂಥ ಸಿನಿಮಾಗಳು, ತುಂಬ ಒಳ್ಳೆ ಕಲಾವಿದರಿರುವಂಥ ಸಿನಿಮಾಗಳು, ತುಂಬ ಒಳ್ಳೆಯ ವಿಷಯ ಇರುವಂಥ ಸಿನಿಮಾಗಳು, ಮತ್ತು ತುಂಬ ವೆಯ್ಟೇಜ್ ಇದ್ದು ಎಸ್ ಇಂಥ ಒಂದು ಕತೆ ಇಲ್ಲಿ ಬರಬೇಕು ಅನ್ನುವಂಥ ಸಿನಿಮಾಗಳು ಗೊತ್ತಿಲ್ದಂಗೆ ಹಂಗೆ ಮಾಯ ಆಗ್ಬಿಡ್ತವೆ. ಆ ಥರ ಒಳ್ಳೆ ಕತೆ ಇಟ್ಕೊಂಡು ಒಂದು ಮನುಷ್ಯನ ವ್ಯಾಲ್ಯೂಗಳ ಮಧ್ಯೆ ನಡೆಯುವಂಥ ಒಂದು ಸಾಮಾಜಿಕ ಸ್ಟೋರಿ ಅಂತಲೂ ಹೇಳ್ಬೋದು. ಮತ್ತು ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತುಂಬ ಹತ್ರ ಆಗುವಂಥ ಕತೆ ಅಂದರೆ ಈ ಪ್ರಪಂಚ ಇರೋವರೆಗೂ ಇವೆಲ್ಲವೂ ನಡೀತಾನೆ ಇರುತ್ತೆ. ಈ ಪ್ರಪಂಚ ಎಲ್ಲಿ, ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಈ ಕಥೆಗಳು ನಡೀತಾ ಇರುತ್ತೆ. ಅಂಥ ಒಂದು ವಿಶೇಷವಾದ ಕಥೆನೇ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನ್ನಿಸಿದ್ದು ಒಂದೇ, ನಮ್ಮ ಸ್ನೇಹಿತ ಪ್ರವೀಣ್ ಕೇಳಿದಾಗ ಈ ಸಿನಿಮಾನ ಹೆಂಗನ ಮಾಡಿ ಮುಂದೆ ನಿಂತು ನೀವು ಪ್ರೆಸೆಂಟ್ ಮಾಡಬೇಕು. ನಾನು ಅದೇ ಕೇಳಿದೆ, ಸಿನಿಮಾದ ವಿಶೇಷ ಏನು, ನಾನು ಸರಿ ಸಿನಿಮಾ ನೋಡಬೇಕು, ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತೀನಿ. ಯಾಕಂದರೆ ಸುಮಾರು ಜನ ನನಗೆ ಬಂದು ಹೇಳ್ತಿರ್ತಾರೆ, ಎವ್ರಿ ಡೇ ಮಿನಿಮಮ್ 1 or 2 ಕಾಲ್ಸ್ ಬರುತ್ತೆ, ಅಥವಾ ಸಿನಿಮಾ ಮಾಡಬೇಕು ಅಂತ ಕೇಳ್ತಾರೆ, ಅಥವಾ ಸಿನಿಮಾ ಪ್ರೆಸೆಂಟ್ ಮಾಡಬೇಕು ಅಂತಾರೆ. ನನ್ನ ಭೀಮಾ ಸಲಗ ಆದಮೇಲೆ ಅಂದ್ಕೊಂಡೆ, ಇಲ್ಲ ನಾನು ಹೆಂಗಾದ್ರೂ ಮಾಡಿ ಹೊಸ ಕಲಾವಿದರಿಗೆ, ಹೊಸಬ್ರಿಗೆ ಏನೋ ಮಾಡೋಕ್ಕೆ ನಾನು ಟ್ರೈ ಮಾಡಬೇಕು ಅಂದಾಗ ಭೀಮಾದ ಆ ಗ್ಯಾಪ್ನಲ್ಲಿ ಆನೆಸ್ಟಾಗಿ ಹೇಳ್ಬೇಕಾದ್ರೆ, ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತನೂ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತನಲ್ಲ, ಮನಸ್ಸಿಗೆ ಮುಟ್ಟಿದಂಥ ಒಂದು ಕಥೆನೇ ಲವ್ ರೆಡ್ಡಿ. ಸೊ ಹಂಗಾಗಿ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೂ ನಾನು ಒಂದೇ ಕೇಳೋದು, ದಯಮಾಡಿ ಲವ್ ರೆಡ್ಡಿ ಸಿನಿಮಾ ನೋಡಿ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಸಿನಿಮಾಗಳು ಮಾಡಿದಾಗ ಸಿನಿಮಾ ಅಂದಾಗ ಒಂದು ನಮ್ಮನೆ ಕತೆ ಆಗಿರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಅಥವಾ ಯಾರೋ ಒಬ್ಬರು ನಡೆದಿರೋದನ್ನು ನಾನು ನೋಡಬೇಕು, ಲೈವಾಗಿ ನೋಡಬೇಕು. ಅಂದರೆ ಜನರಲಿ ಏನು ಮಾಡ್ತೀವಿ ನಾವು, ಮನುಷ್ಯನ ಸ್ವಭಾವ ಹೆಂಗೆ ಅಂದರೆ, ಒಂದು ಲವ್ ಅಥವಾ ಕ್ರೈಮ್ ಅಥವಾ ಎನಿ ಐ ಆಮ್ ಸಾರಿ ಟು ಸೇ, ಒಬ್ಬ ಮನುಷ್ಯನ ಕೆಟ್ಟ ಕಥೆಗಳು ಏನೇ ಇದ್ದರೂ ಅದನ್ನು ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತೀವಿ. ಅದು ಮನುಷ್ಯನ ಸಹಜ ಗುಣ, ಸ್ವಾಭಾವಿಕ ಗುಣ, ಮನುಷ್ಯನಿಗೆ ಬರುವಂಥ ಗುಣ. ಆ ಥರದ್ದು ಎಲ್ಲ ವಿಷಯಗಳನ್ನು ಮೀರಿ ಒಂದು ನಿಜ ಹೇಳೋದಿದೆ ಗೊತ್ತಾ. ಈ ಸ್ಕ್ರೀನ್ ಪ್ಲೇಯಲ್ಲಿ ಒಂದು ನಿಜ ಹೇಳ್ತೀರಾ. ಈಗ ನೀವು ಎಂಟೈರ್ ತಂಡ ಸೇರಿಕೊಂಡು ಇದನ್ನು ಸಿನಿಮಾ ಅಂತ ನೀವು ಮಾಡಿಲ್ಲ, ನೀವು ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತೀರಾ, ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತೀರ. ನಾನು ಕಮ್ ಫ್ರಮ್ ದ ಬಿಗಿನಿಂಗ್ ಅನ್ನೋದೇ ಆದರೆ ಕತೆ ಸಮೇತ ರಿವೀಲ್ ಮಾಡಲ್ಲ. ಹೆಂಗೆ ಈಗ ಹೇಳ್ಬಿಡೋಣಲ್ವ, ಆಲ್ರೆಡಿ ಕತೆ ನೋಡಿದರೆ ಅದನ್ನು ಅದ್ರ ಪ್ರಕಾರನೇ ಮಾತಾಡೋಣ. ಅಂದರೆ ಒಂದು ಮನೆಯಲ್ಲಿ ಒಬ್ಬ ಮುದ್ದಾಗಿರೋ ಹುಡುಗ ಗಂಡು ನೋಡೋಕ್ಕೆ ಅಂದಾಗ, ಸಾಮಾನ್ಯವಾಗಿ ಮುದ್ದಾಗಿರೋ ಹುಡುಗ ತುಂಬ ಚೆನ್ನಾಗಿರ್ತಾನೆ, ಬಟ್ ಅವನು ತೋರಿಸೋ ಹೆಣ್ಣುಗಳೆಲ್ಲ ಚೆನ್ನಾಗಿರೋದಿಲ್ಲ. ಅದು ಎಲ್ಲರ ಮನೇಲಿ ನಡೆಯಕತ್ತೆ. ಏನೋ ಒಂದು ಕೊಂಕ ಹಾಕ್ತಾ ಇರ್ತಾನೆ, ಅಮ್ಮ ಆ ಹುಡುಗಿಗೆ ಮೂಗ್ ಸರಿ ಇಲ್ಲ, ಅಮ್ಮ ಈ ಹುಡುಗಿ ಕಿವಿಗೆ ವಾಲೆ ಹಾಕಲಿಲ್ಲ, ಅಮ್ಮ ಆ ಹುಡುಗಿ ಬಂದಾಗ ನನಗೆ ಯಾಕೋ ಡೌಟ್ ಇತ್ತು, ಅಮ್ಮ ತಿರ್ಗಾ ನಾನು ನೋಡಿದೆ, ನಾನು ಆ್ಯಕ್ಚುಲಿ ಆ ಹುಡುಗಿಗಿನ್ನ ಅವ್ರ ತಂಗಿ ತುಂಬ ಚೆನ್ನಾಗಿದೆ. ಅಮ್ಮ ಆ್ಯಕ್ಚುಲಿ ವಿಷಯ ಏನು ಗೊತ್ತಾ, ಅದು ಅವ್ರ ಮನೆಯಲ್ಲಿ ಅಲ್ಲಿ ಇನ್ನೊಬ್ರು ಬಂದು ನಿಂತಿದ್ರಲ್ಲ, ಅದು ಅವ್ರು ನಮ್ಮ ಕ್ಯಾಸ್ಟ್ ಅಲ್ಲ, ಹೌದು ಆ ಹುಡುಗಿ ಅನ್ಕೊಂಡ್ಬಂದಿದ್ದೆ. ಇದು ನಾರ್ಮಲ್ ಆಗಿ ಎಲ್ಲರೂ ನಡೆಯೋ ಅಂತ, ಎಲ್ಲರ ಮನೆಯಲ್ಲಿ ನಡೆಯುವಂಥ ಒಂದು ಅದ್ಭುತವಾದ ಕಥೆನೇ ಈ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನಿಸಿದ್ದು, ಲೈಫ್ ಒಳಗಡೆ ಹೋದ್ನಲ್ಲ ನಾನು, ಲೈಫ್ ಒಳಗಡೆ ನಡೀತಾ ಇದೆಯಲ್ಲ ಅಂತ ಹೋದಾಗ, ಎಸ್ ಆ ಹೀರೋ ಎಲ್ಲೂ ನನಗೆ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರ ಅನಿಸಿಲ್ಲ. ಫಸ್ಟ್ ಥಿಂಗ್ ನಾನು ಹೇಳ್ಬೇಕಂದ್ರೆ, ಇಡೀ ಟೀಮು ಎವ್ರಿಬಡಿ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರ, ಸಿನಿಮಾ ಆ್ಯಕ್ಷನ್ ಅಂದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಡ್ತೀನಿ, ಕಟ್ ಅಂದಿದ ತಕ್ಷಣ ನಾನು ಈ ಕಡೆ ತಿರ್ಕೊಂಡ್ಬಿಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ನಡೆದಿರೋಂಥ ಒಂದು ಪ್ರಾಬ್ಲಿ ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಾನು ಅದನ್ನು. ಈಗ ದುನಿಯಾ ಆದಾಗ ಏನಾಯಿತು,
ನಾವು ನಿಮ್ಮಂಗೆನೆ ಕಷ್ಟಪಟ್ವಿ, ಸಿನಿಮಾ ಮಾಡಿಬಿಟ್ವಿ. ಸಿನಿಮಾ ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ಭಯ 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 ಭಯ, ಯಾರೇನಂತಾರೋ ಭಯ, ಅಥವಾ ನಾನು ಹಿಂಗಿದ್ದೀನಿ ಏನಂತಾರೋ ಭಯ, ಪಾಪ ಆ ಹೆಣ್ಮಗು ಹಂಗಿದ್ದಾರೆ, ಆ್ಯಕ್ಟರ್ಗಳು ನಾವು ಹೆಂಗಿದ್ದೀವಿ ಏನಂತ ಒಂದು ಭಯದಲ್ಲೇ ಇದ್ವಿ ನಾವು. ಬಟ್ ಆನೆಸ್ಟಾಗಿ ವರ್ಕ್ ಮಾಡಿದ್ವಿ. ಸಿನಿಮಾ ತುಂಬ ಚೆನ್ನಾಗಿ ಕಿತ್ಕೊಂಡು ಹೋಯ್ತು. ಆವಾಗ ನನಗೆ ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ರು, ನೋಡಪ್ಪ, ಒಂದು ಒಳ್ಳೆಯದು ಮತ್ತು ಒಂದು ಕೆಟ್ಟದ್ದು ಗೊತ್ತಿಲ್ಲದಿರೋ ತನಗೆ ತಾನೇ ಮಾಡಿಸ್ಕೊಂಡ್ಬಿಡುತ್ತೆ ಅದು. ಹಂಗೆ ತುಂಬ ಒಳ್ಳೆಯದು ಮಾಡಿಸ್ಕೊಂಡಿರೋಂಥ ಸಿನಿಮಾ ಈ ಲವ್ ರೆಡ್ಡಿ. ಒಬ್ಬ ಈಗೆಲ್ಲೋ ನೋಡ್ತಾ ನೋಡ್ತಾ ನಿಮ್ಮ ಮನೆ ಅಂತ ಹೋದಾಗ ಇದ್ದಕ್ಕಿದ್ದಾಗೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರೆ, ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರಂಗೆ ನಿಮ್ಮ ಫಾದರ್ ಕನೆಕ್ಟ್ ಆಗ್ತಾರೆ, ಫಾದರ್ ಆಗ್ತಾರೆ ಇವನೇ ಅವನು ಇಂಥ ನನ್ನ ಮಗ ತಮ್ಮ ಹುಡ್ತಾನ ನಮ್ಮ ಮನೆ ಎಲ್ಲ ಇರ್ತಾನೆ, ಇಂಥ ಕಿತ್ತೋದವನು ತಮ್ಮ ಹುಡ್ತಾನ ನಮಗೆ. ಅವನು ನಾವು ನೋಡ್ತಾ ನೋಡ್ತಾ ಅವನು ದೊಡ್ಡ ಕಳ್ಳ ತಮ್ಮ, ಅಯ್ಯೋ ಮಕ್ಕಳ ಹಿಂಗೂ ಮಾಡ್ಬೋದು ಮನೇಲಿ ರಾಮ ರಾಮ ಅಂತ ಯೋಚನೆ ಬರುತ್ತೆ. ಹಂಗಾಗ್ತಾರೆ. ಈಕೆ ನನಗೆ ಇಟ್ ಈಸ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್. ನನಗೆ ಆ್ಯಕ್ಚುಲಿ ನಾನು ಆನೆಸ್ಟ್ಲಿ ಸ್ಪೀಕಿಂಗ್ ಬಹುಶಃ ಪಾಪ ಇಲ್ಲ ನಿಮ್ಮ ಟೀಮ್ ಗೊತ್ತಿಲ್ಲ, ಆಕೆ ವೆರಿ ಟ್ಯಾಲೆಂಟೆಡ್, ಇನ್ನೂ ಎಳ್ದಾಡ್ಬೋದಾಗಿತ್ತು. ನೆಕ್ಸ್ಟ್ ಸಿನಿಮಾಲ್ ಮಾಡಿ, ನೆಕ್ಸ್ಟ್ ಸಿನಿಮಾಲಿ ನಾನೇ ನಿಮ್ಗೊಂದು ಬ್ಯೂಟಿಫುಲ್ ಸ್ಟೋರಿ ಬರ್ಕೊಡ್ತೀನಿ. ನನಗೆ ಈ ಥರ ಕಥೆಗಳು ಬರೆಯೋಕ್ಕೆ ತುಂಬ ಇಷ್ಟ. ಓಕೆ, ಈಕೆ ನಾನು ಕೇಳಿದೆ, ಎಷ್ಟದಿ ಕೇಳಿದೆ ಸಿನಿಮಾ ಮಾಡೋರು, ಇವ್ರೇನು ಯೂಸ್ ಮಾಡಿದ್ವ ನೀವು, ಯಾಕೆ ಯೂಸ್ ಮಾಡಿಲ್ಲ ಬ್ಯೂಟಿಫುಲ್ ಇದು ಅಂತ. ಆಮೇಲೆ ನಿಮ್ಮ ಜೊತೆ ಇನ್ನಿಬ್ಬರು ಹೆಣ್ಮಕ್ಳು ಇಷ್ಟ ಆಗ್ತಾ ಹೋಗ್ತಾರೆ. ಸರಿ ಆಯಿತು, ಈ ಟ್ರಾವೆಲಿಂಗ್ ಆಯಿತು, ಇವ್ರ ಮನೆ ಹೇಳ್ತಾವ್ರೆ, ಏನು ಹೆಣ್ಣು ನೋಡ್ತಾವ್ರೆ, ಅಲ್ಲೆಲ್ಲ ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಹೇಳ್ತಾಳೆ, ಹುಡುಗಿ ಸರಿ ಇಲ್ಲ ಅಂತ ಹುಡುಗ ಹೇಳ್ತಾರೆ. ಸರಿ, ಎಸ್ ಇದೊಂದು ಬ್ಯೂಟಿಫುಲ್ಲಾಗಿ ಜರ್ನಿ ಆಗ್ತಿದೆ ಅಂದರೆ ಆತ ಒಬ್ಬ ಸ್ನೇಹಿತ ಬರ್ತಾನೆ, ಒಬ್ಬ ಅವನ ಫ್ರೆಂಡು, ಆ್ಯಸ್ ಇಟ್ ಈಸ್ ಒಬ್ಬ ಫ್ರೆಂಡ್ ಹತ್ರ ಶೇರ್ ಮಾಡ್ತೀವಲ್ಲ ಅವನು ಎಲ್ಲ ಮಾಡಿ ಸಖತ್ತಾಗಿ ತಂದು ಇಟ್ಬಿಡ್ತಾನೆ. ಗುರು ಇದು ಲವ್ವೇ ಅಲ್ಲ, ಇದು ಲವ್ ಅಂತ ಯಾರು ಗುರು ಹೇಳಿದ್ದು, ಇದನ್ನೋಗಿ ನೀನು ಲವ್ ಅಂತ ಹೇಳ್ತೀಯಲ್ಲ. ಸರಿ, ಆ ಲವ್ ಏನಯ್ಯ, ಹೆಂಗೆ ಹೆಂಗೆ ಲವ್ ಮಾಡ್ಬಿಡ್ತಾರೆ ಪಾಪ ಅವ್ರಿಗೆ, ಹೆಂಗೆ ಲವ್ ಮಾಡೋಕ್ಕೆ ಸಾಧ್ಯ? ತುಂಬ ಕ್ಲಾಸಾಗಿ ಲವ್ ಮಾಡಿರೋಂಥ ಒಬ್ಬ ಹುಡುಗ. ಸರಿ ಆಯಿತು, ನನಗೆ ಸಿನಿಮಾ ನೋಡ್ತಾ ಫಸ್ಟು ಹೀರೋಯಿನ್ ಅವ್ರನ್ನ ನೋಡಿದೆ. ನಮ್ಮದೊಂದು ನಮ್ಮೆಲ್ಲರದು ಒಂದು ರೆಕಗ್ನೈಸೇಷನ್, ಎಲ್ಲರೂ ಅಕ್ಕಪಕ್ಕದ ಮನೆಯವರು ಅನ್ನಿಸ್ತೀವಿ ಸಿನಿಮಾಲಿ. ಹಂಗೆ ನನಗೆ ಆಕೆ ನೋಡ್ತಾ ಇದ್ದೆ. ಫಸ್ಟ್ ಸೀನ್ ಅಲ್ವಾ, ನಮಗೊಂದು ಇದಿರುತ್ತೆ, ಒಂದು ಮೆಚುರಿಟಿ, ಏನು ಮಾಡುತ್ತೆ ನೋಡೋಣ ಏನು ಮಾಡಿ. ಫಸ್ಟ್ ಸೀನ್ ಆಗಿದ ತಕ್ಷಣ ನಾನು ಹೆಂಗೆ ಬಂದೆವು, ಅಗಳಪ್ಪ ಸಕ್ಕತ್ತಾಗಿ ಮಾಡಿದೆ ಹುಡುಗಿ ಅಂತ. ಹೋಗ್ತಾ ನಾನು ಹೇಳಿದೆ, ನಂಗೆ ಸಖತ್ ಇಷ್ಟ ಆಯ್ತಪ್ಪ ಈ ಕ್ಯಾರೆಕ್ಟ್ರು, ಸಖತ್ ಇನ್ವಾಲ್ವ್ಮೆಂಟಲ್ಲಿ ಹೋಗಿದೆ ಅಂತ. ಡೋಂಟ್ ನೋ, ಮೈಟ್ ಬಿ ಎಲ್ರಿಗೂ ಹೇಳೋದು ನಾನು ಎಲ್ರೂ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಒಂದು ತಿಳ್ಕೊಳ್ಳಿ, ಸಿನಿಮಾ ತುಂಬ ಚೆನ್ನಾಗಿದೆ, ಅದನ್ನು ಯಾರೂ ತೆಗ್ದಕ್ಕಾಗಲ್ಲ. ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಸಿನಿಮಾ ಅಂದರೆ ಲವ್ ರೆಡ್ಡಿ ಕೂಡ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ, ಓಕೆ, ಇದು 100% ಬರೆದಿಟ್ಕೊಳ್ಳಿ. ಇದು ಒಂದೇನೆಂದರೆ ನಮ್ಮ ಪ್ರಯತ್ನಗಳು ಮತ್ತು ಪ್ರಮೋಷನ್ಸು ಬಹುಶಃ ತುಂಬ ಚೆನ್ನಾಗಾದರೆ 100% ತುಂಬ ಒಳ್ಳೆ ಸಿನಿಮಾ ಆಗುತ್ತೆ, ಹಿಟ್ ಸಿನಿಮಾ. ನಮ್ಗೆ ಹಿಟ್ ಸಿನಿಮಾ ಆಗೋದು ಬೇಡ, ಒಳ್ಳೆ ಸಿನಿಮಾ ಆಯ್ತಪ್ಪ ನೋಡಿದವ್ರಿಗೆ ಇದೇ ಅಲ್ವೇನ್ರಿ. ನಾನು ಯಾಕೆ ಸ್ಪೆಷಲಿ ಈ ಸಿನಿಮಾನ ತುಂಬ ವಿಶೇಷವಾಗಿ ಇಷ್ಟಪಟ್ಟಿದ್ದು ಅಂದರೆ, ನಾವು ನಮ್ಮನ್ನು ಒಂದು ಜರ್ನಿ ಒಳಗಡೆ ಕರ್ಕೊಂಡು ಹೋಗೋದಿದೆ ಗೊತ್ತಾ, ಅದು ತುಂಬ ಕಷ್ಟ ಮನುಷ್ಯನಿಗೆ. ಅವನಿರೋವರೆಗೂ ಅವನಿಗೆ ಟೆನ್ಷನ್ಸು, ಇರೋವರೆಗೂ ಸ್ಟ್ರೆಸ್ಸು. ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಥಿಯೇಟ್ರ್ ಒಳಗಡೆ ಬಂದು ಕೂರ್ತಾರೆ ಅನ್ನೋದೇ ಆದರೆ ಅವ್ರನ್ನ ಮರ್ಸೋದಿದೆ ಗೊತ್ತಾ. ಅವರೆಲ್ಲ ನೋವುಗಳನ್ನ ಮರೆಸಿ ಕರ್ಕೊಂಡು ಹೋಗೋದೇ ಒಂದು ಮಾಯೆ ಅನ್ಬೋದು. ಅದೊಂದು ಜಗತ್ತು, ಅದೊಂದು ಎನರ್ಜಿ. ಅಷ್ಟು ಎನರ್ಜಿನ ಇಟ್ಟು ಎಲ್ಲರೂ ಆ್ಯಕ್ಟ್ ಮಾಡೋದ್ರಲ್ಲಿ ಆ್ಯಸ್ ಇಟ್ ಈಸ್ ಹೀರೋಯಿನ್ ಅಂತ ಬಂದಾಗ, ಪಾಪ ಮದುವೆ ಆದರೆ ಇಂಥ ಹುಡುಗಿನ ಮದುವೆ ಆಗಬೇಕು ಹುಡುಗ, ರೂಟ್ ಮಾಡ್ತಾರೆ. ಮದುವೆ ಆಗಬೇಕು ಗುರು, ಪಾಪ ಏನು ಹುಡುಗಿ ಹಿಂಗೆ ಮಾಡ್ತಾ ಇದೆ. ಎರಡು ಕಡೆ ನನಗೆ ತುಂಬ ಮನಸ್ಸು, ನನಗೆ ಕಣ್ಣಲ್ಲಿ ನೀರು ಬಂತು. ಅಪ್ಪ ನಾನು ಪ್ರೀತಿಸಿದ್ದೀನಪ್ಪ, ಪ್ರೀತಿ ಮಾಡಿದ್ದೀನಪ್ಪ, ಅಲ್ಲ ಪ್ರೀತಿಸಿದ್ದೀನಪ್ಪ, ನನಗೆ ಕಣ್ಣಲ್ಲಿ ನೀರು ಬಂತವಾಗ. ಅದೇ ತಾನೇ ವರ್ಡು, ಪ್ರೀತಿಸಿದ್ದೀನಪ್ಪ, ನಾನು ಪ್ರೀತಿ ಮಾಡಿದ್ದೀನಿ. ಅವಾಗ ಬೈಕೊಂಡ ಡೈರೆಕ್ಟರ್, ಗುರು ಇನ್ನು ಸ್ವಲ್ಪ ಹೇಳ್ಸಯ್ಯ, ಇನ್ನೊಂಚೂರು ಹೇಳ್ಸು. ಈಗ ಜಗತ್ತ ಮೇಲೆ ಎಲ್ಲರೂ ಪ್ರೀತಿ ಮಾಡಿರೋರೆ, ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ, ಕೆಲವರು ಅದನ್ನು ಬಚ್ಚಿಟ್ಕೊಂಡು ಸುಮ್ಮನೆ ಕೊನೆಯವ್ರಿಗೂ ಸತ್ತೋಗ್ತಾರೆ. ಅಂಥದ್ರಲ್ಲಿ ಅಂಥ ಕೊನೆ ಕ್ಷಣದಲ್ಲಿ ಅಪ್ಪ ನಾನು ಪ್ರೀತಿಸಿದ್ದೀನಪ್ಪ ಅಂದಾಗ
ನನಗೆ ವಿಸಿಲ್ ಹೊಡಿಬೇಕು ಅನ್ನಿಸ್ತು ನಿಜವಾಗ್ಲೂ. ಏನೇ ಇದು ವಿಷಯ ಎಸ್ಪೆಷಲಿ ಈ ಒಂದು ಪಾಯಿಂಟ್ ನೀವು ಹೇಳಿದ್ರಲ್ಲ ಸರ್, ಹೌದು, ಆ ಒಂದು ಮೂಮೆಂಟ್ ಅಲ್ಲಿ ಥಿಯೇಟರ್ ಅಲ್ಲಿ ಲೈಕ್ ಬರ್ಸಕ್ ಹೋಗ್ಬಿಡ್ತಾರೆ ಹುಡುಗರು. ನನಗೆ ಗೊತ್ತಿಲ್ಲ, ನನಗೆ ಏನಾರ ಆದರೆ ಇನ್ ಕೇಸ್ ನೀವು ಅದನ್ನು ಲೈಕ್ ಆ ವಾಯ್ಸ್ನ ಏನಾದರೂ ಒಂದು ಸಣ್ಣ ಡಿಲೇ ಮಾಡೋಕ್ಕಾಗತ್ತ ಕೇಳ ಪ್ರೀತಿಸಿದ್ದೀನಪ್ಪ ಅದನ್ನ ರಿವರ್ಬ್ ಮಾಡಿ ಅದನ್ನೊಂದು ಸ್ಲೋ ಮಾಡಿ ಒಂದು ಸಣ್ಣ ಫೇಸ್ ಇಟ್ಟರೆ ಎಂಥ ಹುಡುಗ ಎಂಥ ಹುಡುಗಿನೂ ಆಡ್ತಾರೆ. ಹುಡುಗಿ ನಮ್ದಿರೋ ಹತ್ಬಿಡ್ತಾರೆ, ಅಯ್ಯೋ ನನಗೆ ಕೈಲಿ ಆಗಲ್ಲಪ್ಪ. ಎಕ್ಸಾಕ್ಟ್ಲಿ ನೀವು ಹೇಳಿದ ಮೂಮೆಂಟ್ಗೆ ವಿಸಿಲ್ಸ್ ಅಂತೂ ನಾನಲ್ಲಿ ನನ್ನ ಲಿಟ್ರಲಿ ನನ್ನ ಕಣ್ಣಲ್ಲಿ ಇರ್ಬಂತು, ನನ್ನ ಕಣ್ಣಲ್ಲಿ ಇರ್ಬಂತು. ಏನಯ್ಯ ಇದು ನಿಜ ಅಲ್ಬನ್ರಿ ಇದು. ನಾನೇ ಮರ್ತದೆ, ನಾನೊಬ್ಬ ಆರ್ಟಿಸ್ಟ್ ಅನ್ನೋದು ಮರ್ತೆ, ಡೈರೆಕ್ಟರ್ ಅನ್ನೋದು ಮರ್ತೆ, ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರಪ್ಪ ಇದನ್ನ ಹಂಗಂತಾನೆ ಈ ಮನುಷ್ಯ ಎದ್ದು ಹೇಳ್ತಾರೆ. ನೋಡಕ್ ಒಂದು ನೋಡಿದ್ರೆ 10 ತಲೆ ಅಲ್ಲೇ ಕಾಣುತ್ತೆ, 10 ತಲೆ ಅಲ್ಲೇ ಕಾಣುತ್ತೆ. ಅಯ್ಯಪ್ಪ ಏನ್ರಿ ಇದು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ. ಈ ಮನೇನ ನೀವು ಕರ್ಕೊಂಡು ಹೋಗ್ತೀರಾ ಗೊತ್ತಾ, ಅಂದರೆ ಎಲ್ಲವನ್ನೂ ಏನೂ ತೋರಿಸ್ತೀರಾ, ಮನೆ 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 ಸಂಬಂಧ ಜೀವನ. ಇವಾಗ ಎಷ್ಟೋ ಜನ ನಾನು ಇಂಥ ಹುಡುಗಿನ ಮದುವೆ ಆಗಬೇಕು ಅಂದ್ಬಿಟ್ಟು ಗಂಡು ಮಕ್ಕಳು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಲ ಮಾಡ್ಕೊಂಡಿದ್ದಾರೆ. ಒಂದು ಈ ಆನ್ಲೈನ್ ಅನ್ನೋ ಒಂದು ದರಿದ್ರ ಇದನ್ನ ಇಟ್ಕೊಂಡು ಅದ್ರಲ್ಲಿ ದುಡ್ಡು ಮಾಡೋಕ್ಕಾಗಿ ಎಷ್ಟೋ ಜನ ಸತ್ಯ ಹೋಗಿದ್ದಾರೆ ಹುಡುಗರು. ಆಮೇಲೆ ಎಷ್ಟೋ ಜನ ನಾನು ಅದೇ ಹುಡುಗಿನ ಮದುವೆ ಆಗಬೇಕು ಅಂತೇಳಿ ಸುಮಾರು ಜನ ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದಿರ ಮದುವೆಗಳಾದ್ಮೇಲೆ ಅದ್ರ ಬಡ್ಡಿ ಕಟ್ಟಕ್ಕಾಗ್ದಿರ ಎಷ್ಟೋ ಜನ ನರಳ್ತಾ ಇದ್ದಾರೆ ಇವತ್ತು. ಈ ಪ್ರಪಂಚದ ಮೇಲೆ ಅದನ್ನ ಹಾಳಾದ್ದು ಅನ್ನೋಂಗಿಲ್ಲ, ಒಳ್ಳೇದು ಅನ್ನೋಂಗಿಲ್ಲ. ದುಡ್ಡನ್ನ ಎರಡೂ ಅನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಆ ದುಡ್ಡೇ ಮಾಯೆ ಮನುಷ್ಯನಿಗೆ, ಏನೇನೇನೋ ಮಾಡಿಸ್ಬಿಡುತ್ತೆ ಮನುಷ್ಯನ. ಅಂಥ ಒಂದು ಸಂದರ್ಭನ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ. ಅಂದರೆ ಹೌದಲ್ಲಪ್ಪ, ಈಗ ನಾನು ಅದನ್ನೇನೋ ಪಡ್ಕೋಬೇಕು, ನಾನೇನೋ ಸಂಪಾದನೆ ಮಾಡಬೇಕು, ಅಥವಾ ನಾನು ಇದನ್ನು ಸಂಪಾದನೆ ಮಾಡಬೇಕು, ಅದನ್ನು ಪಡ್ಕೋಬೇಕು. ನೀವು ಎಲ್ಲಿಂದ ಯಾವ ಮೂಲೆಗೆ ಹೋದ್ರೂ ಈ ದುಡ್ಡು ಅನ್ನೋದು ಯಾವಾಗಲೂ ಅಲ್ಲಿ ನಮಗೆ ಗೊತ್ತಿಲ್ದಂಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಕುರುಡು ಕಾಂಚನ ಕುಣಿತಲಿತ್ತು ಅಂತ ಡ್ಯಾನ್ಸ್ ಮಾಡಿಸ್ತಾ ಇರುತ್ತೆ. ಇಡೀ ಸಿನಿಮಾ ನಿಮ್ಮಲ್ಲಿ ಗೊತ್ತಿಲ್ದಂಗೆ ದುಡ್ಡು ಓಡಾಡ್ತಾ ಇದೆ. ಹೌದಲ್ಲ? ಇವಾಗೆಲ್ಲ ಒಂದ್ ಕಡೆ ನೀವು ನಿಮ್ದೇನೋ ಒಂದು ಡೈಲಾಗ್ ಬರುತ್ತೆ, ಏನೋ ಅವಳಿಗೇನು ಇಷ್ಟ ಇಲ್ವಂತ ಅಥವಾ ಏನೋ ಒಂದು ವಿಷಯ ಇದೆ ಒಂದು ಸೀನಲ್ಲಿ. ಅವಳಿಗೆ ಇಷ್ಟ ಇದೆ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಹೇಳ್ಕೋಬೇಕಾಗಿತ್ತು ಅನ್ನೋದು. ನನಗೆ ಹೋಗ್ಲಿ ಬಿಡಮ್ಮ, ನೀನು ಹೋಗಿ ಕೇಳೋದು ಡೈಲಾಗ್. ಹೋಗಿ ಕೇಳ್ಬಿಡೋಗಿ ಹೋಗ್ಲಿ ಅವನು ಅಂತ. ನನಗೆ ಗೊತ್ತಿರೋ ಹಾಗೆ ನಾನು ಈ ಸಿನಿಮಾನ ಹೆಮ್ಮೆಯಿಂದ ಎಲ್ಲಿದ್ರೂ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೊಂದು ಖುಷಿ ಇದೆ ಯಾವಾಗಲೂ. ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ತುಂಬ ಖುಷಿ ಇದೆ. ನೀವು ಒಬ್ಬರು ಸೇರ್ ಮಾಡಿದ್ರು, 25 ಜನ ಸೇರ್ ಮಾಡಿದ್ರು, 60 ಜನ ಸೇರ್ ಮಾಡಿದ್ರು, ನಮ್ಗೆ ಅದು ಕೌಂಟ್ ಆಗಲ್ಲ. ಕಲಾವಿದರು ಮಾಡಿದಾರಲ್ಲ ಅವರು ನಮ್ಗೆ ಯಾವಾಗಲೂ ಕೌಂಟ್ ಆಗ್ತಾರೆ. ನೀವೇನೇ ಖರ್ಚು ಮಾಡ್ಬೋದು, ಅದಕ್ಕೆ ಕಲೆ ಇಟ್ಕೊಂಡು ಬಂದು ಜೀವ ತುಂಬೋರು ಇದ್ದಾರಲ್ಲ, ಎಷ್ಟೇ ನೋವಿರಲಿ. ಈಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ, ಅವ್ರಿಗೇನು ಪೇಯ್ನ್ ಇದೆಯೋ ಐ ಡೋಂಟ್ ನೋ, ನಿಮ್ಗೇನು ನೋವಿದೆಯೋ ಗೊತ್ತಿಲ್ಲ, ಇವ್ರಿಗೇನಿದೆಯೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಬಂದು ಹಂಗೆ ಕೂಡ್ತಾರೆ ಗೊತ್ತಾ. ಕೂಡಿದ್ರೆ ಆ ಸಿನಿಮಾ ನಂಗೆ ಎತ್ಕೊಡ್ತಾರೆ ಹಂಗೆ ಮೇಲಕ್ಕೆ. ನಾನು ಅದೇ ಹೇಳೋದು, ಈಗ ಈ ಇಂಟರ್ವ್ಯೂ ಮೂಲಕ ಹೇಳೋದು, ಈಗ ಹೊಸದಾಗಿ ಯಾರ್ಯಾರು ಲವ್ ಮಾಡ್ತಿದ್ದೀರಾ, ಲವ್ ಮಾಡ್ಕೊಂಡು ಯಾರು ಮದುವೆ ಆಗಿದ್ದೀರಾ? ನನ್ನ ಕಡೆ ನೋಡ್ಬೇಡಿ ಸರ್, ನಾನು ಇನ್ನೂ ಆಗಿಲ್ಲ. ಆಮೇಲೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರಾ? ಆಮೇಲೆ ಸ್ಪೆಷಲಿ ಮನುಷ್ಯ ಈಗ ತಂದೆ ಜಗತ್ತಿಗೆಲ್ಲ ಒಳ್ಳೆಯವನು, ಮಕ್ಕಳಿಗೆ ಮಾತ್ರ ಕೆಟ್ಟವನು. ಎಲ್ಲರ ಮನೆಯಲ್ಲೂ ಅಷ್ಟೇ ಅಲ್ವಾ? ಸತ್ಯ ಇಲ್ಲ, ನಿಜ. ನಾವೇ ನಮ್ಮ ಅಪ್ಪದಿರ್ಗೆ ಅವಾಗೆಲ್ಲ ಬೈಕೊಂಡಿದ್ದೀವಿ, ಸುಳ್ಳು ಹೇಳೋದು ಬೇಡ. ನೀವೆಲ್ಲ ಬೈಕೊಂಡಿಲ್ಲ ಸರ್? ಏನಪ್ಪ ನಿಮ್ಮ ಬಗ್ಗೆ ಸಪ್ರೇಟಾಗಿ ಮಾತಾಡಿ. ನೀವು ಬೈಕೊಂಡಿಲ್ಲ? ಎಲ್ಲರೂ ಅವ್ರ ಅಪ್ಪದಿರ ಬೈಕೊಂಡಿದ್ದೀವಿ. ನಾವು ಅಪ್ಪದಿರ ಆದ್ಮೇಲೆ ಗೊತ್ತಾಗ ಪೇನ್ ವ್ಯಾಲ್ಯೂ ಕರೆಕ್ಟ್ ಅಲ್ವಾ? ನಾವು ಆ ಸ್ಥಾನಕ್ಕೆ ಹೋದಾಗಲೇ ಹೌದೌದು, ಆ ಸ್ಥಾನಕ್ಕೆ ಹೋದಾಗಲೇ ಗೊತ್ತಾಗೋದು. ನಮ್ಮನೇಲಿ ನನ್ನ ಮಕ್ಕಳು ಬೈಕೋತಾರೆ, ಏನು ಹಿಂಗಾಡ್ತೀಯ, ಸ್ಟ್ರಿಕ್ಟ್ ಅಂತಲ್ಲ. ಎವ್ರಿ ಫಾದರ್ ಇಸ್ ಅ ವಿಲ್ಲನ್. ಐ ಟೆಲ್ ಯು, ಪ್ರತಿಯೊಬ್ಬ ಫಾದರ್ ಕೂಡ ಒಬ್ಬ ವಿಲ್ಲನ್ನೇ ಯಾವಾಗಲೂ. ಸೊ ಹಂಗಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂಥ
ಒಂದು ನಡಿಲೇಬಾರ್ದು ಅನ್ನೋಂಥ ಒಂದು ಕಥೆನೂ ಆಗೋದು, ನಡೆಯುವಂಥ ಕಥೆನೂ ಆಗೋದು. ನನಗೆ ಒಬ್ರು ಒಂದು ಕಮೆಂಟ್ ಹೇಳಿದ್ರು ಸಿನಿಮಾ ನೋಡಾದ್ಮೇಲೆ, ಮಗಳಿರೋ ಪ್ರತಿ ತಂದೆ ನೋಡ್ಬೇಕಾದ್ರು ಸಿನಿಮಾ. ನಿಜವಾಗ್ಲೂ ರೀ, ನಾನು ಲಿಟ್ರಲ್ ಆಗಿ ಕ್ರೌಡಲ್ಲಿ ನೋಡಿದರೆ ತುಂಬ ಜೋರಾಗಿ ಹತ್ಬಿಡ್ತಿದ್ದೆ ನಾನು. ಒಂದು ಸ್ವಲ್ಪ ಎಮೋಷ್ನಲ್ ಆಗಿದೆ, ಒಂದು ಸ್ವಲ್ಪ ಥಿಯೇಟ್ರ್ ಗೀಟ್ರ್ ನಾವೇ ನೋಡಿದ್ವಲ್ಲ, ಒಂದು ಸ್ವಲ್ಪ ಅಲರ್ಟಾಗಿ ನೋಡಿದೆ ತಾಳ. ನಾನು ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ನೋಡ್ಬೇಕಾಗಿತ್ತು ಸರ್. ಅಯ್ಯೋ, ನನಗೆ ಕೇಳಿದೆ ಅವತ್ತು ಯಾರು ಬಂದಿಲ್ವಾ ಅಂತ. ನಾನು ಇವಾಗ ನೋಡೋಣ ಸರ್ ಥಿಯೇಟರ್ ನೋಡೋಣ, ಖಂಡಿತ ನೋಡೋಣ. ಸರಿ, ಆ್ಯಕ್ಚುಲಿ ನೀವೆಲ್ಲ ಎಲ್ಲಿ ಟ್ರೈನ್ಡ್ ಸಿನಿಮಾ ಅನ್ನೋದಕ್ಕೆ ಎಲ್ಲಿ ಪ್ರಯತ್ನ ಪಟ್ರಿ? ಯಾಕಂದರೆ ಎಲ್ಲ ವೀಕ್ಷಕರು ನೋಡ್ತಾರೆ. ಇಲ್ಲಿ ಯಾರೂ ಈ ತಂಡ ದುಡ್ಡಿದೆ ಅಂತ ಕೆಲವರು ಶೋಕಿಗೆ ಪಿಕ್ಚರ್ ಮಾಡಿದ್ದಾರೆ. ಇವತ್ತು ದುಡ್ಡಿದೆ ಅಂದ್ಬಿಟ್ಟು ಈ ಮದುವೆ ಬರ್ತ್ಡೇಗೆ ಮಾಡಿಸ್ಕೊಳ್ಳೋ ವಿಡಿಯೋ, ಮದುವೆಗೆ ಮಾಡಿಸ್ಕೊಡೋ ಆಲ್ಬಮ್ ಥರ ಪಿಕ್ಚರ್ಗಳು ಮಾಡ್ಕೊಂಡು ಮನೇಲಿ ಇಟ್ಕೊಂಡವ್ರೆ ದುಡ್ಡಿರೋಂಥವ್ರು. ಸರ್ ತುಂಬ ಜನ ಈಗಲೂ ಹೇಳ್ತಾರೆ ಸರ್, ಒಂದಷ್ಟು ದುಡ್ಡುಗಳಾಗ್ತೀವಪ್ಪ, ಇನ್ವೆಸ್ಟ್ ಮಾಡಿ ನಮ್ಮ ಹುಡುಗನೇ ಆ್ಯಕ್ಟ್ ಮಾಡಬೇಕು, ನಮ್ಮ ಹುಡುಗನೇ ಹೀರೋ ಮಾಡಬೇಕು. ಹೌದು, ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಈಗ ನೋಡಿ, ದುನಿಯಾ ಮುಂಗಾರು ಮಳೆ ಆದಮೇಲೆ ಗಣೇಶನ್ ನೋಡೋರು, ಗಣೇಶ ಬಿಡು ಅವ್ನು ಪಾಪ ಇದರಲ್ಲಿ ಬರ್ತಾ ಇದ್ದ, ಕಾಮಿಡಿ ಟೈಮಲ್ಲಿ ಅವ್ನು ಅವ್ನು ಮಾಡ್ಬೋದು ಬಿಡು, ಅವ್ನು ಮಾಡ್ಬೋದು, ಓಕೆ ಪಿಕ್ಚರು, ಅವ್ನು ಸ್ಟಾರ್ ಆಗೋಗ್ಬಿಟ್ನಾ ಅಂತ. ಇವನು ಯಾವನು ಇಲ್ಲಿದ್ದ ಈಗ ನಮಗೆ ಕರಿಯ, ಇವನು ನೋಡೋಕ್ಕೆ ಹಿಂಗವ್ರೆ, ಇವನು ಸ್ಟಾರ್ ಆಗೋಗ್ಬಿಟ್ನಾ ಅಂದ್ಬಿಟ್ಟು ಸುಮಾರು ಒಂದು 250 ಜನ ಹೀರೋಗಳು ಬಂದರು. ಹೌದು, 18 ವರ್ಷದಿಂದ. ಅವ್ರು ಯಾರಿಗೂ ನಾನಾಗಲಿ ಗಣೇಶ ಆಗಲಿ ಏನು ಕಷ್ಟಪಟ್ಟಿದ್ದೀವಿ, ಏನು ಮಣ್ಣೊತ್ತಿದ್ದೀವಿ ಗೊತ್ತಾಗಲಿಲ್ಲ ಅವ್ರಿಗೆ. ಒಂದು 200-250 ಜನ ಬಂದರು. ಅವರೆಲ್ಲ ಶೋಕಿಗೆ ಪಿಕ್ಚರ್ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಯಾರನ್ನ ಬಂದೆ ಬನ್ನಿ, ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ, ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನೋಡಿ ಅಂದ್ಬಿಟ್ಟು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರ ಮನೇಲಿ. ನೋಡಿ, ಇದು ಹೀರೋಯಿನು, ಇದು ಡಿಯೇಟ್ ಸಾಂಗು, ಇದು ಅಂತ ಹೇಳ್ತಾರೆ. ಹಂಗಾಗಿದೆ ಸರ್, ಹಂಗಾಗಿದೆ ಇವತ್ತು ಇಂಡಸ್ಟ್ರಿ. ಸರ್, ಈ ಮಾತಾಡಿದ್ರಲ್ಲ ನೀವು, ಇದು ಕೇಳಿಸ್ಕೊಂಡಿರೋದು ನಾನು. ಯಾಕಂದ್ರೆ ಅಷ್ಟು ವರ್ಷಗಳಿಂದ ನಾನು ಇಂಡಸ್ಟ್ರಿ ಇದ್ದೀನಿ. ಈ ಗಣೇಶ ಏನಪ್ಪ ಇವಾಗ ಏನು ಹೇಳಿದ್ರಿ ನೀವು, ಇದು ಮೋಸ್ಟ್ಲಿ ನಿಮ್ಮ ಕಿವಿಗೆ ಬಿದ್ದಿರಬೇಕು ಅಂತ ಅನ್ಸುತ್ತೆ. ಒಂದೆರಡು ಮುಗಿಸ್ಬಿಡ್ತೀನಿ. ಹಂಗೆ ಆ ಥರ ಶೋಕಿಂಗ್ ಮಾಡಿರೋಂಥ ಸಿನಿಮಾ ಲವ್ ರೆಡ್ಡಿ ಅಲ್ಲ ಸರ್. ಅರ್ಥ ಆಯ್ತಾ? ಅದನ್ನ ಹೇಳಕ್ ಬಂದೆ ನಾನು, ಅದು ಮುಗಿಸ್ಬಿಡ್ತೀನಿ ಸರ್. ಆ ಥರ ಶೋಕಿಗೆ ಬಿದ್ದು ನಮಗೇನ್ರಿ ದುಡ್ಡೈತೆ ಮಾಡೋಣ ಬನ್ರಿ ಅಂತ ದುರಂಕಾರಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಎಲ್ಲೋ ಒಂದು ಕಡೆ ತುಂಬ ಎಲ್ಲ ಕಷ್ಟಪಟ್ಟು ಎಲ್ರದ್ದು ಪೇಯ್ನ್ ಕಾಣುತ್ತೆ. ಈಗ ಒಬ್ಬ ಕಲಾವಿದ ಒಬ್ಬರನ್ನ ಒಪ್ಪಿಸ್ತಾನೆ ಅಂದರೆ ಅವನಿಗೆ ತುಂಬ ಪೇಯ್ನ್ ಇದ್ದರೆ ಮಾತ್ರ ಅವನ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿ ಸೆರೆ ಹಿಡ್ಕೊಡ್ತಾನಂತೆ. ಹೌದಲ್ಲ? ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ ಸರ್, ಇಷ್ಟು ಜನ ಬಂದ್ರು, ಬಟ್ ನಾನು ಗಣೇಶ ಅದ್ರ ಹಿಂದೆಗಡೆ ಎಷ್ಟು ಮಣ್ಣೊತ್ತಿದ್ವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವೆಷ್ಟು ಕಷ್ಟಪಟ್ಟಿದ್ದೀರ ಸರ್, ನಿಜವಾಗ್ಲೂ. ಇವತ್ತು ನಾನು ಅನ್ಕೊಂಡೆ ಇಷ್ಟು ಒಳ್ಳೆ ಆಗ್ತಿದ್ದಿಲ್ಲ ನಮಗೆ, ಇಲ್ಲಿ ಸರ್ ನೋಡ್ಬಿಟ್ಟು ನಮ್ಮನ್ನ ಈ ಥರ ಸಪೋರ್ಟ್ ಮಾಡ್ತಾರೆ, ಏನಕ್ಕಿರ್ಬೋದು ಅಂತ ಅನ್ಕೊಂಡು ಒಂದು ಮಾತು ಹೇಳಿದ್ರಿ. ನಮ್ಮ ಥರ ಯಾರಾದರೂ ಕಷ್ಟಪಟ್ಟಿರೋದು ನಮ್ಗೆ ಅನ್ಸಿದ್ರೆ ಖಂಡಿತ ನಾವು ಬಿಡೋದಿಲ್ಲ. ಖಂಡಿತವಾಗ್ಲಿ ಬಿಡುವಾಗ ನಮಗೆ ಗೊತ್ತಾಗ್ಬಿಡುತ್ತಮ್ಮ ಸಿನಿಮಾಗೆ ಅಂದರೆ ಇವ್ರು ಬಂದು ಶೋಕಿಗೆ ನಿಂತವ್ರ ಸಿನಿಮಾಗೆ ನಿಂತವ್ರ ಅಂತ ಗೊತ್ತಾಗ್ಬಿಡತ್ತೆ ನನಗೆ. ಸೊ ಹಂಗೆ ಅದು ಪ್ರೊಡ್ಯೂಸರ್ ಪಾಪ ಅವ್ರನ್ನ ನೋಡ್ತಿದ್ದೆ, ಅವರು ದೇ ಆರ್ ವೆರಿ ಇನ್ನೋಸೆಂಟ್ಸ್ ಪಾಪ. ಅವ್ರಿಗೆ ಸಿನಿಮಾ ಬಗ್ಗೆ ಏನು ಜ್ಞಾನ ಇಲ್ಲ, ಬಟ್ ಒಂದು ಆಸೆ ಇದೆ. ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಚೆನ್ನಾಗಿರಲಿ ಅಂತ. ನಮ್ಮವರು ಅಂದರೆ ಜಾತಿ ಅಲ್ಲ ಅದು ಆ್ಯಕ್ಚುಲಿ, ಇಟ್ ಇಸ್ ನಾಟ್ ಎನಿ ನಮ್ಮವರು ಅಷ್ಟೇ. ನಾವೆಲ್ಲ ಈಗ ಹೌದು ಒಬ್ರಿಗೊಬ್ರು ಸಾಥ್ ಕೊಡಬೇಕು, ನಮ್ಮ ಫ್ಯಾಮಿಲಿ ಸಾಥ್ ಕೊಡಬೇಕು. ನಮ್ಗೆ ಯಾರೋ ಕೊಡಲಿಲ್ಲ ಅಂತ ನಾವು ನಮ್ಮ ಫ್ಯಾಮಿಲಿನ ಬೈಕೊಳ್ಳೋದು ಬೇಡ. ಇವತ್ತು ಮೊನ್ನೆ ಏನೋ ಹೇಳ್ತೀರಿ, ಬರೀ ರೆಡ್ಡಿಸ್ ಮಾಡ್ತಾರಾ ಅಂತಂದ್ರು ಅಂತ. ಇಲ್ಲ, ಸುಳ್ಳದು. ಪಾಪ ಎಲ್ಲ ಸೇರಿ ಎಲ್ರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ಜಾತಿಯವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ. ಹೌದು ರೈಟ್? ಯಾಕಂದರೆ ಪಾಪ ಎಲ್ಲ ಹೆಂಗೆ ಮಾಡ್ಬಿಡ್ತಾರೆ ಅಂದ್ರೆ, ನೀವೇ ಬ್ರ್ಯಾಂಡ್, ಅವೆಲ್ಲ ಸುಳ್ಳು. ದಯಮಾಡಿ ಇದನ್ನ ಯಾರು ತಲೆಯಲ್ಲಿ ಇಟ್ಕೋಬೇಡಿ. ಒಂದು ಟೀಮು ಆ ಪ್ರೊಡ್ಯೂಸರ್ಸ್ನ ನೋಡ್ತಿದ್ರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಆ ಉತ್ಸಾಹ, ಆ ಸಿನಿಮಾ ಮಾಡಿರುವಂಥ ಒಂದು ಖುಷಿ, ಮತ್ತು ಅವರು ಅದನ್ನು ತನ್ನ ಮಗು ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸರ್ ತುಂಬ ಚೆನ್ನಾಗಿ ಆಗಬೇಕು ಸರ್, ತುಂಬ ಚೆನ್ನಾಗಿ ಆಗಬೇಕು ಸರ್, ಎಲ್ಲ ಕರ್ಕೊಂಡು ಹೋಗ್ಬೇಕು ಸರ್, ಇದು ದೊಡ್ಡ ಮಟ್ಟಕ್ಕೆ ಬಿಡಬೇಕು ಅಂತ. ಅದನ್ನು ಮತ್ತೆ ನಾನು ಕೂಡ ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ನಾನು ಯಾಕೆ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕೆ ಇದನ್ನು ತಂದು ನಿಮ್ಮ ಅಡ್ಲಿಗೆ ಆಗ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಮುಂದೆ ಒಂದು ದಿವಸ ಈ ಥರ ನಡಿಬಹುದು, ಅದು ಆಗದೇ ಇರಲಿ ಅಂತ ಅಷ್ಟೇ ನನಗೆ. ಈ ಪ್ರೀತಿಸೋ ಎರಡು ಮನಸ್ಸುಗಳ ಮಧ್ಯೆ
ವಿಲನ್ಗಳು ಉಟ್ಕೊಳ್ಳದೆ ಇರಲಿ ಅಂತ ನನ್ನ ಆಸೆ. ವಿಲನ್ಗಳೇ ಬೇಡ, ಇಂಥ ವಿಲನ್ ಹುಟ್ಟದೇ ಇರಲಿ. ಆಯಿತಾ? ಹಂಗಾಗಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ. ಸರಿ, ನೀವು ಎಲ್ಲಿ ಟ್ರೈನ್ ಆಗಿದ್ದು ಆ್ಯಕ್ಟಿಂಗ್ ವಿಷಯದಲ್ಲಿ? ಸರ್ ನಾನು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಸರ್. ಓಕೆ. ಆಕ್ಚುಲಿ ಒಂದಷ್ಟು ವರ್ಷ ನಾನು ಇಲ್ಲಿ ಗಾಂಧಿನಗರದಲ್ಲಿ ಓಡಾಡಿದೆ. ವೆರಿ ಗುಡ್. ಒಂದಷ್ಟು ಅವಕಾಶಗಳಿಗೋಸ್ಕರ ಸಿಕ್ಕಿಲ್ಲ. ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಹೈದರಾಬಾದಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಕಾಶ ಇದೆ, ಬರ್ತೀನಿ. ತಪ್ಪು ತಿಳ್ಕೊಬೇಡ, ನಾನು ಇನ್ನು ಹೊಗಳಕ್ಕೂ ಮಾತಾಡಲ್ಲ ಅಥವಾ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಒಬ್ಬ ಕಂಪ್ಲೀಟ್ ಏನು ಹೇಳ್ತಾರಪ್ಪ, ಮೆಚ್ಯೂರ್ಡ್ ಆ್ಯಕ್ಟ್ರು ನಾನು ನಿನ್ನಲ್ಲಿ ನೋಡಿದೆ. ಆ್ಯಸ್ ಇಟ್ ಈಸ್ ನಿಮ್ಮ ಬಗ್ಗೆ ನೀವೆಲ್ಲ ಆ್ಯಕ್ಟಿಂಗ್ ಕಲ್ತಿಲ್ಲ ಸರ್. ನಾನು ಕೇಳಿದೆ ಇವ್ರನ್ನ, ಅಲ್ಲಪ್ಪ ಎಲ್ಲೇನು ಆ್ಯಕ್ಟಿಂಗ್ ಕಲ್ತ್ರಿ ನೀವು, ಹೆಂಗೆ ಬಂತು ಅದು ಆ್ಯಕ್ಟ್ ಮಾಡೋದು? ಸರ್ ಆಕ್ಚುಲಿ ನನಗೆ ಇವರು ಅಂಜನ್ ಇವರೆಲ್ಲ ಫ್ರೆಂಡ್ಸ್ ಸರ್, ನಮ್ಗೆ 10 years ಇಂದ. Okay. ಸೊ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ನಾನು ಕರೆದು ಲೈಕ್ ನಿನ್ನೆ ಹೀರೋಯಿನ್ ಅನ್ಕೋತಾ ಇದೀವಿ, ಒಂದು ಆಡಿಷನ್ ಕೊಡು. ಆಮೇಲೆ ಐ ಅಪ್ರಿಷಿಯೇಟ್ ಯು ಒಂದು ವಿಷಯದಲ್ಲಿ. ಯಾವಾಗ ಗೊತ್ತಾ? ಸ್ಪೆಷಲಿ ನಿಮ್ಮ ಅಜ್ಜಿ ತಿರೋಗಿರ್ತಾರೆ ಗೊತ್ತಾ, ಅವಾಗ ನಿಂತಿರ್ತೀರ ವಿತೌಟ್ ಮೇಕಪ್ಪಲ್ಲಿ, ಅದು ಯಾರಿಗೂ ದಮ್ಮಿಲ್ಲ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಹೌದು ಸರ್. ಕರೆಕ್ಟ್. ಕರೆಕ್ಟಾ? ಸರ್ ಏನೆಲ್ಲ ಅಬ್ಸರ್ವ್ ಮಾಡ್ತೀರಾ ಸರ್? ನನಗೆ ನಾನು ಅದನ್ನೇ ಹೇಳಿದೆ, ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ನು ಅಷ್ಟು ವಿಶ್ಲೇಷಿಸಿ ಅವರು ಹೇಳ್ತಾ ಇದಾರಂದ್ರೆ ಆ ವಿಶ್ಲೇಷಣೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅವರು ಅಷ್ಟು ಒಂದೊಂದು ಕ್ಯಾರೆಕ್ಟರ್ನು ಇದು ಮಾಡಿದ್ದಾರೆ ಅಂದರೆ ಸಿನಿಮಾನ ಅವ್ರು ಎಷ್ಟು ಇಷ್ಟಪಟ್ಟಿದ್ದಾರೆ. ಲವ್ ರೆಡ್ಡಿ ಸಿನಿಮಾನ ದುನಿಯಾ ವಿಜಯ್ ಅವರು ಎಷ್ಟು ಇಷ್ಟಪಟ್ಟರು ಅನ್ನೋದು ಆ ಒಂದೊಂದು ಕ್ಯಾರೆಕ್ಟರ್ನು ವಿಂಗಡಿಸಿ, ನೀನು ಹಿಂಗೆ ಮಾಡಿದ್ಯಾ, ಇಂಥ ಕ್ಯಾರೆಕ್ಟರ್ ಇಂಥ ಎಷ್ಟು ಅಬ್ಸರ್ವೇಷನ್ ಸರ್ ನಿಮ್ದು. ಸರ್ ಒಂದು 15 ನಿಮಿಷ ಒಂದು 20 ನಿಮಿಷ ಮಾತಾಡ್ತೀನಿ. ಇಲ್ಲ, ಮುಗಿಸ್ಬಿಡ್ತೀನಲ್ಲ. ಕರೆಕ್ಟಾ? ವಿತೌಟ್ ಮೇಕಪ್. ವಿತೌಟ್ ಮೇಕಪ್. ಅಜ್ಜಿ ತಿರ್ಕೊಂಡ್ಬಿಟ್ಟಿರ್ತಾರೆ, ಹೀರೋ ಓಡ್ ಬರ್ತಾರೆ. ನಾನು ನೋಡಿದೆ ಹಿಂಗೆ, ಶಬಾಷ್. ನೋಡಪ್ಪ, ಎಲ್ಲಿ ನಾನಾಗೆ ನಿಂತ್ಕೋತೀನೋ ಅಲ್ಲಿ ನಾನಾಗೆ ಉಳ್ಕೋತೀನಿ. ಎಲ್ಲಿ ನಾನು ಆರ್ಟಿಫಿಷಿಯಲ್ ಆಗಿರ್ತೀನೋ ಅಲ್ಲಿ ಆರ್ಟಿಫಿಷಿಯಲ್ ಆಗೇ ಇರ್ತೀನಿ. ಸೊ ಆ ವಿಷಯದಲ್ಲಿ ಇಟ್ಸ್ ಅ ಗ್ರೇಟ್, ವಂಡರ್ಫುಲ್, ಗ್ರೇಟ್. ಯಾವತ್ತೂ ಎದುರುಬೇಡಪ್ಪ. ನೀನು ವಿತೌಟ್ ಮೇಕಪ್ ನಿಂತ್ಕೊಂಡ್ಬಿಟ್ಟು ಆರಾಮಾಗಿ ವಿತೌಟ್ ಮೇಕಪ್ ಎಲ್ಲ ಆ್ಯಕ್ಟ್ ಮಾಡಬೇಕು. ನಾನು ಬೇಕಾಗಿರೋದು ಆ್ಯಕ್ಟಿಂಗು, ಮೇಕಪ್ ಅಲ್ಲ ಅಂತ ನಿಂತ್ಕೊಂಡು. ಕರೆಕ್ಟ್. ನಿಂತ್ಕೊಂಡೆ ಸರ್. ಥ್ಯಾಂಕ್ ಯು. ಓಕೆ. ಅದ್ರ ಬಗ್ಗೆ ನಾನು ವಾವ್ ಅನ್ನಿಸ್ತು ನನಗೆ. ಇದು ನಿಜವಾಗ್ಲೂ ಮಾಡಬೇಕಾಗಿರೋದು. ಅದನ್ನು ಯಾರು ಎಲ್ಲಿ ನೀವು ಪ್ಲ್ಯಾನ್ ಮಾಡಿದ್ರು ನನಗೆ ಐ ಡೋಂಟ್ ನೋ. ಲೈಕ್ ಬಟ್ ದ ಹೋಲ್ ಸಿಚುವೇಷನಲ್ಲಿ ಆ ಅಜ್ಜಿ ತೀರೋಗಿದಾಗ ಕಣ್ಣು ಹೋಗೋದೆ ಹೀರೋಯಿನ್ ಮೇಲೆ. ನಾನು ನೋಡಿದ್ರೆ ಇದು ಮೇಕಪ್ ಇಲ್ಲದೆ ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ. ಆಮೇಲೆ ಅವ್ರಿಗೆ ಮನ್ಸು ಮಾಡಿ ನಿಂತಿದೆಯಲ್ಲ. ಜನರಲಿ ನಾವೇನು ಹೊರಗಡೆ ಬಂದು ಒಂದ್ ಸಣ್ಣ ಟಚ್ ಅಪ್ ಆದ್ರೂ ತಗೋಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಯ್ತಾ? ಬಟ್ ನೀವು ನಿಂತಿರೋದೇ ಗ್ರೇಟ್. ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಸಿನಿಮಾ. ಆಮೇಲೆ ಆಚೆ ನಿಂದಪ್ಪ, ನಾನು ತುಂಬ ಕಡೆ ನನಗೆ ನಿಮ್ಮ ಭಾಷೆ ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ಆ ಭಾಷೆ, ಆಮೇಲೆ ತುಂಬ ನ್ಯಾಚುರಲ್ ಆಗಿ ಬಿಹೇವ್ ಮಾಡೋದು. ಆಮೇಲೆ ಅದನ್ನು ನೋಡು, ಆ ಕಡೆ ನೋಡು, ಮದುವೆ ಇದಕ್ಕೆ ಹೋದಾಗ ಫಸ್ಟ್ ಡೇ ಸರ್ ನಾವು ಅವಾಗಲೇ ಮಾತಾಡ್ತಾ ಇದ್ವಿ ನೀವು ಬರೋದಕ್ಕಿಂತ ಮುಂಚೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ನಮ್ಗಳಿಗೆ ನಾವಲ್ಲಿ ಅಷ್ಟು 30 ದಿನ ಎಲ್ಲ ಇದ್ದು ಆ್ಯಕ್ಟ್ ಮಾಡಿರೋರ್ಗೆನೆ ಕೆಲವೊಂದು ಸೀನ್ಸ್ಗಳು ನೆನಪಿಲ್ಲ. ಎಷ್ಟೊಂದು ಸಿನಿಮಾ ಕುತ್ಕೊಂಡು ನೋಡಿದ್ದು, ಕೆಲವೊಂದು ಪಾಯಿಂಟ್ಸ್ ಅಬ್ಸರ್ವೇಷನ್ ಮಾಡಿಲ್ಲ. ಬಟ್ ನೀವು ಅದೆಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದನ್ನು ಹೈಲೈಟ್ ಮಾಡಿದ್ರಿ. ಇದು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಸರ್. ಇಟ್ಸ್ ಲೈಕ್ ನೀವು ಹೊಸಬ್ರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಿದ್ದೀರಾ, ಅವರಲ್ಲಿರೋ ಟ್ಯಾಲೆಂಟ್ನಷ್ಟೇ ಯಾವ ಥರ ಗುರುತಿಸ್ತಿದ್ದೀರಾ ಅಲ್ವಾ. ನಿಜವಾಗ್ಲೂ ನಾವೆಲ್ಲ ಧನ್ಯರು ಹೇಳಬೇಕು ಅಂತಂದ್ರೆ. ನನಗೀಗ ನೋಡಮ್ಮ, ಇಲ್ಲಿ ಕಲೆಯಲ್ಲಿ ಯಾರು ದೊಡ್ಡವರು ಚಿಕ್ಕವರಿಲ್ಲ. ಕಲಾವಿದರೆಲ್ಲ ಕಲಾವಿದರೆ ಅಷ್ಟೇ. ಇಲ್ಲಿ ಯಾರು ಹೀರೋನು ಇಲ್ಲ, ಹೀರೋಯಿನ್ನೂ ಇಲ್ಲ. ಹೀರೋನು ಕಲಾವಿದರೆ, ಹೀರೋಯಿನ್ನು ಕಲಾವಿದನೇ. ನನಗೂ ವಯಸ್ಸಾಗತ್ತೆ, ನಿನಗೂ ವಯಸ್ಸಾಗತ್ತೆ. ನಾನು ಕಾಯಿಲೆ ಬೀಳ್ತೀನಿ, ನೀನು ಕಾಯಿಲೆ ಬೀಳ್ತೀಯ ಅಲ್ವಾ? ಸೀರಿಯಸ್ಲಿ ಕರೆಕ್ಟ್ ಅಲ್ವಪ್ಪ? ಅದು ಬಿಟ್ಟು ಬೇರೆ ಏನು ಉಳ್ಕೊಳತ್ತೀವಿ? ವಯಸ್ಸಾದ್ಮೇಲೆ ಏನಾಗುತ್ತೆ, ಮನುಷ್ಯ ಅವನೆಂಥ ಮನುಷ್ಯ, ಗಂಡಾಗಲಿ ಹೆಣ್ಣಾಗಲಿ, ಒಂದು ಕೆಟ್ಟ ಸ್ಥಿತಿಗೆ ಬಂದು ಯಾರೂ ನೋಡೋಕ್ಕಾಗಿರೋ ಸ್ಥಿತಿಗೆ ಬಂದು ಹೊಟ್ಟೋಗ್ತೀವಿ. ಇದು ಎಲ್ಲ ಮನುಷ್ಯನ ಗುಣ. ಸೊ ಹಂಗಾಗಿ ಇವೆಲ್ಲ ಟೆಂಪ್ರರಿ. ಸತ್ಯ ಅದು. ಆಯ್ತಾ? ದಿಸ್ ಆಲ್ ಥಿಂಗ್ಸ್ ಆರ್ ಟೆಂಪ್ರರಿ. ಏನಂದರೆ ನಮಗೆ ನಾವು ಎಷ್ಟೋ ಜನಗಳ ಪೇಯ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಗೆ ಅದೊಂದು ಕೆಲಸ. ಕರೆಕ್ಟ್. ಆ ಕೆಲಸ ನಾವು ಶ್ರದ್ಧೆಯಿಂದ ಮಾಡಬೇಕಷ್ಟೇ. ಅರ್ಥ ಆಯ್ತಪ್ಪ? ಈಗ ನಾನು ನಿಮ್ದೆಲ್ಲ ಪೇಯ್ನ್ ನಾನು ಹೇಳ್ತೀನಿ ಅಂದರೆ ನನಗೆ ಅದು ಕೆಲಸ, ಅದಕ್ಕೆ ನಾನು ಹೀರೋ ಅಂತಾರೆ. ಬಟ್ ನಾನು ಕಲಾವಿದನೇ. ಮತ್ತು ಎಲ್ರಿಗೂ ಅಷ್ಟೇ,
ಎಲ್ಲ ವಯಸ್ಸಿದ್ದಾಗ ಚೆನ್ನಾಗಿ ಕಾಣ್ತೀವಿ, ವಯಸ್ಸಾದ್ಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಒಂದು ಬ್ಯೂಟಿಫುಲ್ ಎಂಡ್ ಆಗುತ್ತೆ ಗೊತ್ತಾ. ಅವಾಗ ಯಾವ ಹೀರೋಯಿನ್ ಇರಲ್ಲ, ಯಾವ ಹೀರೋಯಿನ್ನು ಇರಲ್ಲ, ಯಾವ ಸ್ಟಾರ್ಡಮು ಇರಲ್ಲ. ಉಳ್ಕೊಳ್ಳೋದು ಒಂದೇ ನಿನ್ನ ಕೆಲಸ. ಆ ಕೆಲಸ ಕಲಾವಿದನ ಕೆಲಸ ಏನು ರೆಪ್ರೆಸೆಂಟ್ ಮಾಡೋದು. ಈಗ ಆನೆಸ್ಟಾಗಿ ಇಲ್ಲಿವರೆಗೂ ಮಾತಾಡಲಿಲ್ಲ, ಈಗ ಹೇಳ್ತೀನಿ, ದಯವಿಟ್ಟು ಯಾರೇ ಪ್ರೀತಿ ಮಾಡುವಂಥ ಲವರ್ಸ್ಗಳಿಗೆ ದಯಮಾಡಿ ತೊಂದರೆ ಕೊಡಬೇಡಿ ಯಾರೂ. ಅದು ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಸೋದರ ಮಾವ ಆಗ್ಬೋದು, ತಮ್ಮ ಆಗ್ಬೋದು. ಈ ಸಿನಿಮಾಲಿ ನಡೆಯುವಂಥ ಆ ಕೊನೆ ವಿಷಯ ನಾನು ಎಂಡಲ್ಲಿ ಮಾತಾಡ್ತೀನಿ, ಮತ್ತು ಎಲ್ಲರ ಬಗ್ಗೆನೂ ಮಾತಾಡ್ತಾ ತುಂಬ ಪೇನ್ಫುಲ್ ಅನಿಸುತ್ತೆ. ನೋಡ್ತಾ 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 ಏನಯ್ಯ ಇದು ನನ್ನ ಮನೇಲಿ ನಡೆದೋಯ್ತಲ್ಲಯ್ಯ, ನನ್ನ ಮನೇಲಿ ನಡಿಬಾರ್ದಯ್ಯ, ಅಥವಾ ಅಕ್ಕಪಕ್ಕದಲ್ಲಿ ನನ್ನ ಪರಿಚಯದ ಮನೇಲೂ ಆಗಬಾರ್ದಪ್ಪ ಇದು ಅನ್ನೋದು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಇವ್ರು ಬರ್ತಾರೆ, ಸ್ವೀಟಿ ಅವರು. ಸ್ವೀಟಿ ಅವ್ರು ಬಂದಾಗ ದೇವರ ನನ್ನ ಕೈಗೆ ಸಿಕ್ಕಿದೆ, ಸಲಗಾಲಿ ಭೀಮಾಲಿ ಸಿಕ್ಕಿದ್ರೆ ಇಡೀ ಎದುರು ಇಟ್ಕೋಬೇಕಾಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರಮ್ಮ. ಎಲ್ರಿಗೂ ಮೊನ್ನೆ ಕೇಳಿದ್ರು, ಏನು ಸರ್ ಯಾರಿಗೂ ಐ ಲವ್ ಯು ಅಂದ್ಬಿಟ್ಟಿದ್ರೆ ಎಷ್ಟು ಜನಕ್ಕೆ ಅಂತೀರ? ತುಂಬಾ ಜನ ನಿಮ್ಮ ಫ್ಯಾನ್ಸ್ ಎಲ್ಲರೂ ಮೆಸೇಜ್ ಮಾಡಿದ್ರು, ಅದು ನನಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಇರ್ಲಿ ಮಾಸಿ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಾನು ಬಿಫೋರ್ ಇದು ಆಗಕ್ಕಿಂತ ಮುಂಚೆ. ಸೊ ಯಾವುದನ್ನು ತಲೆಗೆ ತೊಗೊಳ್ತೀರಾ, ಆರಾಮಾಗಿ ಜಸ್ಟ್ ಎಂಜಾಯ್ ದ ಮೂಮೆಂಟ್ ಅಷ್ಟೇ. ಐ ಬಿಲೀವ್ ಇನ್ ದಟ್. ಯಾವಾಗಲೂ ಮಿಕ್ಕಿದ ಯಾವುದು ತೊಗೊಬೇಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ನೋಡ್ತಾ ಇದ್ದೆ, ಆಮೇಲೆ ನೀವು ಮನೆಗೆ ಬಂದು ಮಾತಾಡ ನಗು ನನ್ನ ಸಿಕ್ಕಾಗೋಯ್ತು ಅವಾಗಿಂದ. ಆಮೇಲೆ ನೀವು ಯಾವಾಗ ಇಂಟ್ರಾದ್ರೂ ನಗು ನನಗೆ. ಅದು ನಿಮಗೆ ಗೊತ್ತಿಲ್ದಂಗೆ ದೇವರು ಪ್ರತಿಯೊಬ್ಬರಲ್ಲೂ ಏನೋ ಒಂದು ಶಕ್ತಿ ಕೊಡ್ತಾರೆ ಅನ್ನೋಕ್ಕೆ ಇವರ ಬೆಸ್ಟ್ ಎಕ್ಸಾಂಪಲ್. ತುಂಬಾ ಥ್ಯಾಂಕ್ಸ್ ಸರ್. ಬೆಸ್ಟ್ ಎಕ್ಸಾಂಪಲ್. ನಿಮ್ಗೆ ಗೊತ್ತಿಲ್ಲ, ಹೆಣ್ಮಕ್ಳಲ್ಲಿ ಕಾಮಿಡಿ ಮಾಡೋದು ಕಡಿಮೆ. ಹೌದು. ಯಾರಿದ್ದಾರೆ ಹೇಳಿ? ನೀವು ಯಾವಾಗ ಎಲ್ಲೇ ಹೋದ್ರೂ ಸಾಧಕ್ಕೆ ಹೋಗಿಲ್ಲ ಅಂತೀವಿ. ಬಿಕಾಸ್ ಅವ್ರು ನೋಡಿದ್ರೆ ನಗುನೇ ಬಂದ್ಬಿಡುತ್ತೆ ಅವ್ರು ನೋಡಿರ್ತಾರೆ. ಆಮೇಲೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂದರೆ ಅಯ್ಯೋ ಕುತ್ಕೊಳ್ಳೋಕೆ ಆಗಲ್ಲ, ಅಷ್ಟು ನಗ್ತೀವಿ. ಆ ಥರದ್ರಲ್ಲಿ ಆ ಥರದ್ದೊಂದು ಒಳ್ಳೆ ಟ್ಯಾಲೆಂಟು ನಿಜವಾಗ್ಲೂ ಅವ್ರಿಗಿದೆ. ನಾನು ಅದೇ ಹೇಳ್ತಾ ಇದ್ದೆ ಸರ್ ಅವರಿಗೆ. ಅವರು ನಾನ್ ಆಕ್ಟರ್ ಆಗಿ ಅಂದ್ರೆ ಲೈಕ್ ಅವರು ಆರ್ಟಿಸ್ಟ್ ಅಲ್ಲ, ಯಾವತ್ತು ಯಾವ ಸಿನಿಮಾಗಳಲ್ಲೂ ಮಾಡಿಲ್ಲ. ನಾವು ಅದೇ ಹೇಳ್ತಾ ಇದ್ದೆ, ನಾವು ಕಾಮಿಡಿಯನ್ಗಳಾಗಿ ಕಾಮಿಡಿ ಡೈಲಾಗ್ ಮುಖಾಂತರ ನಾವು ಜನ ನಗಿಸ್ಬೇಕೆ ಹೊರತು. ನಾನು ನಿಮ್ದೆಲ್ಲ ಕಾಮಿಡಿ ನೋಡಿದ್ದೀನಿ, ಬಟ್ ಇಫ್ ಯು ಬಿಕಮ್ ಸೀರಿಯಸ್ ಅಲ್ಲಪ್ಪ ಸರ್ ಸಖತ್ತಾಗಿರುತ್ತೆ. ನನಗೇನೋ ಅಂತ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೊತ್ತಿಲ್ಲ, ಟ್ರೈ ಮಾಡಿ ಮಾಡಿಸ್ತೀನಿ. ಅದು ಬಿಟ್ಟು ಇವಾಗ ನಿಮ್ದು ಏನು ಟೀಮ್ ಇದೆ, ಈ ಥರದ್ದೇ ಒಂದು ಬ್ಯೂಟಿಫುಲ್ ಈ ಫ್ಯಾಮಿಲಿನಲ್ಲಿರುವಂಥ ಒಂದು ಕತೆಗೆ ಫಿಕ್ಸ್ ಆಗಿ ಫಸ್ಟು ಇದು ಚೆನ್ನಾಗಾಗತ್ತೆ. ಚೆನ್ನಾಗಾದ್ಮೇಲೆ ಇದ್ರದ್ದೇ ಇನ್ನೊಂದು ಡ್ರೈವ್ ತೊಗೊಂಡು ಹೋಗೋಣ. ಫ್ಯಾಮಿಲಿಯಲ್ಲಿ ನಡೆಯುವಂಥ ಕತೆ ಇನ್ನೊಂದು ಡ್ರೈವ್ ತೊಗೊಂಡು ಹೋಗೋಣ. ಅದಕ್ಕೆ ನಾನು ಜೊತೆ ಕೂರ್ತೀನಿ, ಒಂದಷ್ಟು ಕೂತು ಡಿಸ್ಕಸ್ ಮಾಡಿ ಮಾಡೋಣ ಅದನ್ನು, ಅಲ್ವಾ? ಆಮೇಲೆ ಆ್ಯಸ್ ಇಟ್ ಈಸ್ ಸ್ವೀಟಿ ಅವ್ರು ಮಾಡೋದು ನನಗೆ ಗೊತ್ತಿಲ್ಲ ರೀ. ನೀವು ಅವ್ರ ನಿಮ್ಮ ಹೆಂಗ್ಸರ್ ಅಂತಾರಪ್ಪ. ಇಲ್ಲ ಸರ್, ಅವ್ರ ಪ್ರೊಡ್ಯೂಸರ್, ನಾನು ಆರ್ಟಿಸ್ಟೇ ಸರ್. ಸಂಬಳ ಕೊಟ್ಟರೆ ಹೇಳಿ ಸರ್. ಸಂಬಳನೂ ಕೊಟ್ಟಿಲ್ಲ ಸರ್ ಅವರು. ಪರವಾಗಿಲ್ಲ ಸರ್, ಹೆಂಗೋ ಅವ್ರು ಹೇಳಲ್ಲ ಸರ್. ನಾನು ಇಷ್ಟಪಟ್ಟಿದ್ದು ನಿಮ್ಮ ಕ್ಯಾರೆಕ್ಟರ್. ತುಂಬಾ ಥ್ಯಾಂಕ್ಸ್. ಹೌದು, ಇಂಟರ್ವ್ಯೂ ಆದ್ಮೇಲೆ ಹೌದು ಹೌದು. ಇಲ್ಲೂ ಥಿಯೇಟರ್ ತುಂಬ ಎಂಜಾಯ್ ಮಾಡ್ತಾರೆ. ಹೌದಾ ಸರ್? ನೋಡಮ್ಮ, ಹಂಗೆ ದೇವರು ಇವಾಗ ಯಾರ್ಯಾರಿಗೆ ಏನೇನು ಬರ್ದಿರ್ತಾನೆ ಗೊತ್ತಿಲ್ಲ, ಯಾರ ನೇಬಾರ ಏನು ಅಂತ ಗೊತ್ತಿಲ್ಲ. ಅದು ಇಲ್ಲಿ ಋಣ ಬರ್ದಿದ್ರೆ ಸಿನಿಮಾಲ್ಲಿ ಅಟ್ಲೀಸ್ಟು ಅವರ ಲೈಫಲ್ಲಿ ಸಾಯಕ್ಕಿಂತ ಮುಂಚೆ ಒಂದು ದಿವಸ ಆದರೂ ಆ್ಯಕ್ಟ್ ಮಾಡ್ಬಿಟ್ಟು ಸಾಯ್ತಾರಂತೆ. ಅದು ಸಿನಿಮಾ ಋಣ. ಸಿನಿಮಾನ ನಾವು ಯಾವಾಗ ಅದಕ್ಕೆ ದೇವ್ರಿಗೆ ಹೋಲಿಸ್ತೀವಿ, ನೋಡೋರನ್ನ ದೇವ್ರಿಗೆ ಹೋಲಿಸ್ತೀವಿ. ಅದು ಋಣ ಅಂತ. ಒಂದು ಡೇ ಆದರೂ ಒಂದು ಆ್ಯಕ್ಟ್ ಮಾಡ್ತಾರೆ. ಒಂದು ನಾಯಿಗೆ ಋಣ ಇದ್ರೂ ಕೂಡ ಬಂದು ಅದು ಆ್ಯಕ್ಟ್ ಮಾಡುತ್ತೆ. ಯಾವುದೋ ಜನ್ಮದ್ದು ಋಣ ಅದು. ಹಾಗೆ ಸಿನಿಮಾ ಇಸ್ ಮೋಸ್ಟ್ ಪವರ್ಫುಲ್. ನೋಡಿದ್ದೀರಾ, ಸಿನಿಮಾ ಇಷ್ಟು ಪವರ್ಫುಲ್ ಅಷ್ಟೇ ಡೇಂಜರಸ್. ಹೌದು ಸರ್. ನೋಡೋರು ಕಣ್ಣಿಗೆ ಇವರೇನು ಸಿನಿಮಾದವರು ಹಂಗೆ ಹಿಂಗೆ ಅನ್ಕೋತಾರೆ. ದಿಸ್ ಇಸ್ ವೆರಿ ವೆರಿ ಡೇಂಜರಸ್ ಆ್ಯಂಡ್ ವೆರಿ ಪ್ರೆಷಿಯಸ್. ಎರಡೂ ಇದೆ ಇದು ಸಿನಿಮಾ. ಸೊ ಹಂಗಾಗಿ ಅದು ಆ ಒಂದು ಆಲ್ ಗುಡ್ ವೈಬ್ಸ್ ಈ ಸಿನಿಮಾ ಮೇಲಿದೆ. ಅದು ಬಿಟ್ಟು ಪಾಪ ನನಗೆ ಆತನ ನೋಡಿದೆ, ಒಂದ್ರಲ್ಲಿ ಕಂಟಿನ್ಯೂಟಿ ಇಲ್ಲ. ನೀನು ಕೂತಾಗ ಗೊತ್ತಾ,
ಮಾಡಿದಲ್ಲಿ ಮಾಡೋ ಕೂದಲು ಜಾಸ್ತಿ ಇತ್ತು, ಆಮೇಲೆ ಇಮಿಡಿಯೇಟಾಗಿ ಕಂಟಿನ್ಯೂಟಿ ಇಲ್ಲ. ಕರೆಕ್ಟಾ? ಪಿನ್ ಟು ಪಿನ್ ಹೇಳ್ತಾ ಇದ್ದೀರಿ ಸರ್ ನೀವು. ಯಾವ ಶಾರ್ಟ್ ಹೇಳು? ಅದು ಕೇರ ಮಾಡ್ತಿರ್ತಲ್ಲ ಅವಾಗ ಕ್ಲೋಸ್ ಅಲ್ಲಿ ಹೌದೌದು. ಒಂಥರ ಇದೆಯಾ, ವೈಡ್ ಓಪನ್ ಮಾಡಿದ್ರೆ ಒಂಥರ ಇದೆಯಾ, ಚೇಂಜ್ ಆಗಿತ್ತು. ಸರ್ ನೀವ್ ಏನ್ ಓದಿದ್ದೀರಾ ಸರ್? ಯಾಕೆ ಗೊತ್ತಾ, ಯೂಶಲ್ ಆಗಿ ಸ್ಟೂಡೆಂಟ್ಸ್ ಇರ್ತಾರೆ ಗೊತ್ತಾ? ಎಲ್ಲಾನು ಪಿನ್ ಟು ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ. ಏನ್ ಗೊತ್ತಾ, ಸಿನಿಮಾನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ. ಅದೇ ಸರ್ ನಿಮ್ಮನ್ನ ಇಲ್ಲಿ ತನಕ ತಂದಿರೋದು. ನಮ್ಗೆ 24 ಗಂಟೆ ಸಿನಿಮಾ ಗೊತ್ತು, ಸಿನಿಮಾ ಬಿಟ್ಟು ಬೇರೆ ಗೊತ್ತಿಲ್ಲ. ಅದು ಬಿಟ್ಟು ಬೇರೆ ಯಾರು ಏನು ನಡ್ಕೊಂತಾರು ಗೊತ್ತಿಲ್ಲ, ಯಾರೇನು ಅನ್ಕೊಂಡ್ರು ನನಗೆ ಬೇಕಾಗಿಲ್ಲ. ಆಯ್ತಾ? ನನಗೆ ಸಿನಿಮಾ ಒಂದೇ ಗೊತ್ತು. ಆ ಸಿನಿಮಾ ಅಷ್ಟು ಗೊತ್ತಿರೋದಕ್ಕೆ ಒಬ್ರೊಬ್ರದ್ದು ಪಾಯಿಂಟ್ ಮಾತಾಡ್ತೀನಿ ನಾನು. ಯಾಕೆ ಶಾರ್ಟಲ್ಲಿ ಕಂಟಿನ್ಯೂಟಿ ಇಲ್ಲ? ಓ ಎಲ್ಲ ಪ್ಯಾಚ್ ವರ್ಕ್ ಮಾಡೋದು ಎಡಿಟಿಂಗ್ ಮಾಡ್ಬಿಟ್ಟು ಲಾಸ್ಟ್ ರೀಶೂಟ್ ಅಲ್ಲಿ ಮಾಡಿರೋ ಒಂದು ಶಾರ್ಟ್ಸ್ ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಕಂಟಿನ್ಯೂಟಿ ಇಲ್ಲ ಅಲ್ಲಿ. ಹಾಂ, ಮೈನ್ಯೂಟ್ ಥಿಂಗ್ಸ್ ಕೂಡ ಸರ್. ಸಿನಿಮಾ ಎಷ್ಟು ನೆನಪಿರೋದೇ ನಾ ಅಷ್ಟೊತ್ತು ಮಾತಾಡೋದಲ್ಲ ಸೂಪರ್ ಅಂತ ಅನ್ಕೊಂಡೋದು, ಅದೆಲ್ಲ ಗ್ರೇಟ್. ಈ ಇನ್ ಡೀಟೇಲ್ ಹೋಗಿ ಶಾರ್ಟ್ ಟು ಶಾರ್ಟ್ ಅಲ್ಲಿ ಕಂಟಿನ್ಯೂಟಿ ಮಿಸ್ ಆಗಿದೆ ಅನ್ನೋದು ನಿಜವಾಗ್ಲೂ ನಮ್ಗೆ ವಾವ್ ಅನ್ಸ್ತಾರೆ. ನಮ್ಮ ಸಿನಿಮಾ ಬಗ್ಗೆ ವಿಜಯ್ ಸರ್ ಈ ತರ ಮಾತಾಡೋದು, ಮೈ ಗಾಡ್. ಅದು ನಾನು ಅಬ್ಸರ್ವ್ ಮಾಡಿದೆ. ಮತ್ತು ತುಂಬ ಒಳ್ಳೆ ಕಲಾವಿದ, ತುಂಬ ಒಳ್ಳೆ ಕಲಾವಿದ. NST ಟ್ರೈನ್ ಸರ್. ಹೌದು, ನನಗೆ ಆಮೇಲೆ ಸಿಗಪ್ಪ ಖುಷಿ ಆಯ್ತು. ಆಮೇಲೆ ಇವ್ರ ಬಗ್ಗೆ ಏನು ಮಾತಾಡೋದು ಅಂದರೆ, ಇಲ್ಲಪ್ಪ ನಾನು ಹೊಡಿತೀರ ಸರ್. ಅದೇನಾಗುತ್ತೆ, ದಟ್ ಈಸ್ ವಾಟ್ ಕಾಲ್ಡ್, ಅದು ನಮ್ಮನ್ನು ಆವರಿಸ್ಕೊಂಬಿಟ್ಟಿದೆ, ಆವರಿಸ್ಕೊಳ್ಳುತ್ತೆ ಕೂಡ. ನೀವು ಸಿನಿಮಾ ನೋಡೋರ್ಗೂ ಗೊತ್ತಾಗುತ್ತೆ. ಅಕಸ್ಮಾತ್ ಏನೋ ಕೆಲವರು ಇಲ್ಲ ಇದು OTT ಬರಲಿ ಆಮೇಲೆ ನೋಡೋಣ ಅಂತ ಅಂದ್ಕೊಳ್ಳೋರೇ ಇದ್ದರೆ, ಥಿಯೇಟ್ರಲ್ಲಿ ಆಗೋ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ. ನೀವು ಒಬ್ಬರೇ ಕೂತ್ಕೊಂಡು ಫೋನಲ್ಲಿ ನೋಡೋದು ಬೇರೆ, ಅಥವಾ ನೀವು ಇಬ್ಬರು ಮಲ್ಕೊಂಡು ಗಂಡ ಹೆಂಡತಿ ನೋಡೋದು ಬೇರೆ. ಇದನ್ನು ಥಿಯೇಟ್ರಲ್ಲಿ ನೋಡೋದೇ ಮಜಾನೇ ಬೇರೆ. ಸೊ ಥಿಯೇಟ್ರಲ್ಲಿ ನೋಡಬೇಕಾಗಿರೋಂಥ ಸಿನಿಮಾನೇ ಈ ವಿಶೇಷವಾದ ಸಿನಿಮಾ ಇದು. ವೆರಿ, ನನಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ, ನಾನು ಸುಮಾರು ಕಥೆಗಳು ಕೇಳಿದ್ದೀನಿ, ಸುಮಾರು ಕಥೆಗಳು ನೋಡಿದ್ದೀನಿ. ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ ಈಗ. ಸುಮಾರು ವಿಷಯಗಳನ್ನ ನೋಡಿದ್ದೀನಿ. ಎಷ್ಟೋ ಕಡೆ ತಂದೆನೇ ಮಗಳನ್ನ ಸಾಯಿಸಿರೋದು. ನಾನು ಆಲ್ಮೋಸ್ಟ್ ಈಗ ಸಲಗ ಭೀಮಾ ಎಲ್ಲ ಮಾಡೋವಾಗ ಪ್ರತಿ ಸರಿನೂ ರಿಯಲ್ ವಿಷಯಗಳನ್ನ ಹುಡುಕ್ತಾ ಇರ್ತೀನಿ. ಈಗ ಡ್ರಗ್ನ ಹುಡುಕ್ತೀನಿ, ಹೌದೌದು, ರಿಯಲ್ ವಿಷಯನ ಹುಡುಕ್ತೀನಿ. ಆ ಥರದ್ದು ನಾನು ಕೇಳಿರೋದೆ ಒಂದು 3-4 ಕೇಸ್ ಇದೆ. ಆಮೇಲೆ ನಾನು ಎಲ್ಲಿ ಯಾವಾಗ ಅಂತ ಹೇಳೋದಿಲ್ಲ, ಸ್ವಂತ ತಾಯಿನೇ ಇದೇ ಥರ ಒಂದು ಲವ್ ಮ್ಯಾಟ್ರಿಗೆ ಹುಡುಗಿ ಸತ್ತೋಗಿತ್ತು, ವಯಸ್ಸು ಹುಡುಗಿ. ಸರಿ, ನಮಗೆ ವಿಷಯ ಗೊತ್ತಾಯಿತು, ಓಡೋಗಿ ನೋಡಿದ್ರೆ ಇಲ್ಲ ಹ್ಯಾಂಗ್ ಮಾಡ್ಕೊಂಬಿಟ್ಲು ಅಂದ್ರೆ ಅವಾಗಿನ್ನ ಅಷ್ಟು ಪೊಲೀಸು ಇದು ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ದಿಸ್ ಇಸ್ ಅರೌಂಡ್ 20-30 ಇಯರ್ಸ್ ಬ್ಯಾಕ್ ಏನೋ. ಆಮೇಲೆ ಹೋಗಿ ಹತ್ರಕ್ಕೆ ನೋಡಿದಾಗ ಅಲ್ಲೆಲ್ಲ ಮಾತಾಡ್ಕೊಳ್ಳೋರು ಗುಸು ಅಂತ. ಹತ್ರಕ್ಕೆ ಹೋಗಿ ನೋಡಿದಾಗ ಗೊತ್ತಾಯಿತು, ಪಾಪ ಆ ಹುಡುಗಿಗೆ ಇಲ್ಲೆಲ್ಲ ಪರಿಚಿದ್ಲು ತಾಯಿ. ಸಾಯಿಸೋಕ್ಕಿಂತ ಮುಂಚೆ ಹಿಡಿದು ಇಸ್ಕಿ ಕತ್ತೆಲ್ಲನೂ ಎಳೆದಾಡಿದ್ಲು. ಅದಾದಮೇಲೆ ಹ್ಯಾಂಗ್ ಮಾಡಿಬಿಟ್ಟು ಎಲ್ಲ ಬರೋಷ್ಟಕ್ಕೆ ಮುಂಚೆ ಬಾಯಿ ಪಡ್ಕೊಂಡು ಇವಳೇ ಎಲ್ಸಿ ಮಲಗಿಸ್ಬಿಟ್ಟಿಲ್ಲ. ಹ್ಯಾಂಗ್ ಮಾಡಿದ್ರು ಅಲ್ಲೇ ಇರಬೇಕಲ್ಲ, ಯಾಕೆ ಮುಚ್ಚಿದ್ವಿ? ನನ್ನ ಕಣ್ಣಾರೆ ನೋಡಿ, ನಾನು ಅದಕ್ಕೆ ಆ ಸಿನಿಮಾ ನನಗೆ ಇದು ಅಷ್ಟು ಕನೆಕ್ಟ್ ಆಗಿದ್ದು. ನಾನು ತಾಯಿನೇ ಮಗಳನ್ನ ಕೊಂದಿದ್ದು, ನೀನು ಯಾಕೆ ಅವನ್ನ ಪ್ರೀತಿಸಿದೆ ಅಂತ. ಸೊ ನಾವೆಲ್ಲ ಚಿಕ್ಕ ಹುಡುಗರಲ್ವಾ, ಎಲ್ಲ ಮಾತಾಡ್ಕೊಳ್ಳೋರು ಅಕ್ಕಪಕ್ಕದ ಮನೆಯವರು. ಬನ್ರಿ ಅದೇನು ನೇಣು ಹಾಕೊಂಡ್ಬಿಟ್ರೆ ಆ ಹುಡುಗಿ ಹಂಗೆ ಕತ್ತಿಗೆ ಇದಿರ್ಬೇಕಲ್ವಾ, ಅದು ಹೆಂಗ್ರಿ ಮಾರ್ಕೋದು, ನೋಡಿದ್ರೆ ಹತ್ರ ಹೋಗಿ ಅಂತ. ಆವಾಗ ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ಪರಿಚಿತ ಮಾರ್ಕೆಟ್, ಎಲ್ಲ ಚಿಕ್ಕ ಚರ್ಮ ಸುಲಿಯುತ್ತಲ್ಲಮ್ಮ, ಹಂಗೆ ಸುಲಿದೋಗಿತ್ತು. ನಾನು ಲೈವಲ್ಲಿ ನೋಡಿದ್ದು ಒಂದು ಡೆತ್. ಅದು ಆ ಹುಡುಗಿ ತಾಯಿಗೆ ವಿರುದ್ಧವಾಗಿ ಯಾರೋ ಇನ್ನೊಬ್ಬನ್ನ ಲವ್ ಮಾಡಿಬಿಟ್ಟಿದ್ಲು ಅಂತ. ಅದು ನನಗೆ ಇಲ್ಲಿ ಕನೆಕ್ಟ್ ಆಗೋಯ್ತು. ನೀವೆಲ್ಲ ಮಾತಾಡೋವಾಗ ಅಯ್ಯಯ್ಯೋ ದೇವರೇ, ಏನಯ್ಯ ಇದು ಹಿಂಗೆ ಹೋಗ್ತಿದೆ ಇದು ಸಿನಿಮಾ ಅಂದಾಗ ನನಗೆ ನಿಜವಾಗ್ಲೂ ಅಳು ಬಂತು. ನನಗೆ ನಿಜವಾಗ್ಲೂ ಅನ್ನಿಸ್ತು, ಯಾರಾನ ಅಕಸ್ಮಾತ್ ಪ್ರೀತಿಸ್ತಾರೆ ಅಂದರೆ ಬಿಟ್ಬಿಡಿ, ಅವ್ರು ಬದುಕೊಂಡ್ಲಿ, ತೊಂದರೆ ಕೊಡಬೇಡಿ. ಅವ್ರ ಹಣೆ ಬರ ನೀವ್ಯಾರು ಬರೆಯೋದಕ್ಕೆ?
ಅವ್ರ ಹಣೆ ಬರ ಇದ್ದರೆ ಅದು ನಡ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಸೀರಿಯಸ್ ಆಗಿ ಹೊಡೆದಿದ್ದು ಈ ಸಿನಿಮಾಯಿಂದ. ಲೈಕ್ ಅದಕ್ಕೋಸ್ಕರ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಾಂದರೆ ನೀವು ಹೇಳಿ, ನಿಮ್ಮ ಹೆಸರು ಹೇಳಿ, ನಿಮ್ಮೂರು ಯಾವುದು, ಅದೇನು ಇದೇನು ಅಂತ ಕತೆ ಕಳಿಬೋದಾಗಿತ್ತು ಅಲ್ವಾ? ಹೌದು ಸರ್, ಹೌದು. ಸಿನಿಮಾ ಬಗ್ಗೆ ಮಾತಾಡ್ತಿದ್ರ? ಹೌದೌದು. ಆಮೇಲೆ ನಾನು ನೋಡಿರೋದಷ್ಟು ಕೇಸ್ಗಳಲ್ಲಿ ಸರ್, ತಾಯಿನೇ ಮಗಳನ್ನ ಕೊಂದಿರೋ ಕೇಸ್ ನೋಡಿದ್ದೀನಿ ನಾನು, ಲೈವಲ್ಲಿ ನೋಡಿದ್ದು. ಇನ್ನೊಂದಷ್ಟು ಈ ಕೆಟ್ಟ ಜಾತಿ ಮರ್ಯಾದಾ ಹತ್ಯೆಯಲ್ಲಿ ಸುಮಾರು ಹೆಣ್ಮಕ್ಳನ್ನ ಒಡೆದು ಸಾಯಿಸ್ಬಿಟ್ಟಿದ್ದಾರೆ. ಅದನ್ನ ಕಂಡಾರೇನೋ. ಈ ಹಿಂದೆ ನಡೀತಿತ್ತು ಅಂತಾರೆ, ಈಗಲೂ ನಡೆಯುತ್ತೆ ಸರ್, ಆದ್ರೆ ಜನ ಹೈಲೈಟ್ ಮಾಡಲ್ಲ ಅಷ್ಟೇ. ನೀವು ನಂಬೋದಿಲ್ಲ, ಇವತ್ತಿಗೂ ಆ ಕೆಟ್ಟ ಜಾತಿ ವ್ಯವಸ್ಥೆ ಇದೆ. ಇವತ್ತಿಗೂ ಅವ್ರು ಯಾರೋ ಪ್ರೀತಿಸಿದ ಅಂತ ಆ ಮಕ್ಕಳಿಗೆ ವಿಷ ಹಾಕ್ತಾರೆ, ಇಲ್ಲಾಂದರೆ ಆ ಹುಡುಗಿನ ಬೈದಲ್ಲಿ ಇಟ್ಟು ಥ್ರೆಟ್ ಮಾಡಿ ಅದನ್ನು ಎದುರಿಸಿ ನಾವು ಜೀವ ಕಳ್ಕೊಂಡ್ಬಿಡ್ತೀವಿ ಅಪ್ಪ ಅಮ್ಮ ಅಂತೇಳಿ ವಿಷ ಎಲ್ಲ ಅವ್ರು ಕುಡಿದು ಇವ್ರಿಗೆ ಡ್ರಾಮಾ ಮಾಡಿಸಿ ಅವ್ರನ್ನ ಇವತ್ತಿಗೂ ನಡೀತಾ ಇದೆ ಅದು. ಸೊ ಈ ಥರದ ಒಂದು ಮೂಮೆಂಟಲ್ಲಿ ಇದಾಗಬಾರ್ದು ಅನ್ನೋದು, ಅಂದರೆ ಇವಾಗ ಬಿದ್ದೋಗ್ಬಿಡ್ತೀಯ ಅಲ್ಲಿ ಹೋದರೆ ಹುಷಾರಾಗಿರು ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಅದೇ ಥರ ನೀವಿಬ್ಬರು ಏನು ಹೇಳಿದ್ದೀರಾ, ಹುಷಾರಾಗಿರಿ, ಬಿದ್ದೋಗ್ಬಿಡ್ತೀರಾ ಪ್ರೀತಿ ಮಾಡೋವಾಗ, ಬಿದ್ದೋಗ್ಬೇಡಿ ಅಂತ ಹೇಳಕ್ಕೆ ಇದೊಂದು ಕಲ್ಲು ಸಾಕ್ಷಿಯಾಗಿ ಇಟ್ಕೊಂಡಿರ್ತೀರ. ಎಸ್, ಸಿನಿಮಾ ಬಗ್ಗೆ ನಾನೇ ತುಂಬ ಮಾತಾಡ್ಬಿಟ್ಟೆ, ಐ ಆಮ್ ಸಾರಿ, ದಯಮಾಡಿ ಕ್ಷಮಿಸಿ. ನಾನು ಯಾವಾಗ ಇದು ಪ್ರವೀಣ್ಗೆ ಅದೇ ಹೇಳ್ತಾ ಇದ್ದೆ. ಈಗ ಪ್ರವೀಣ್, ಈಗ ನಾವು ಯಾಕೆ ಅವ್ರು ಮಾತಾಡಬೇಕು, ಯಾಕೆ ಅವ್ರನ್ನ ಮಾತಾಡ್ಸಲಿಲ್ಲ ಅನ್ನೋಕ್ಕೆ ಒಂದೇ ಕಾರಣ, ಇವಾಗ ನೀವು ತುಂಬ ಮಾತಾಡೋಕ್ಕೆ ಹೋದರೆ ಏನು ಮಾಡಿಬಿಟ್ಟಿದ್ದೀರ ನೀವು ಅಂತಾರೆ. ಸಿನಿಮಾ ಆದಮೇಲೆ ಖಂಡಿತವಾಗ್ಲೂ ನೀವೇ ಮಾತಾಡಬೇಕು. ನಾನು ಬರೀ ಎಲ್ಲ ಒಂದೊಂದು ಲೈನಲ್ಲೇ ಕೇಳ್ತೀನಿ, ತುಂಬ ಪವರ್ಫುಲ್ಲಾಗಿ ಹೇಳ್ತಾ ಹೋಗ್ಬೇಕು, ತುಂಬ ಯಾವುದನ್ನು ಇದು ಮಾಡೋದು ಬೇಡ. ಸರ್ ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನ್ಸುತ್ತೆ ಹೇಳಿ ಸರ್? ಸರ್, ಇದೊಂದು ನವಿರಾದ ಪ್ರೇಮಕತೆ, ಈ ಹೇಳ್ಕೊಳಕ್ಕಾಗದೇ ಇರೋಂಥ ಒಂದು ಪ್ರೀತಿ ಇದರಲ್ಲಿದೆ ಸರ್. ಅದು ಸಿನಿಮಾ ನೋಡಿದ್ರೇ ಅದರ ಮಜಾ ಗೊತ್ತಾಗೋದು. ಹಾಗೆ ಒಂದು ಸೀರಿಯಸ್ನೆಸ್ಸು ಇದರಲ್ಲಿದೆ. ಸುಮಾರು ಜನದ ಮನೆಯಲ್ಲಿರೋ ಪೇರೆಂಟ್ಸು ಇದನ್ನು ನೋಡಲೇಬೇಕು ಅಂತ ನಾನು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತೀನಿ. ಯಾಕೆಂದರೆ ಸಿನಿಮಾ ನೋಡಿ ಆದಮೇಲೆ ನಾನು 2-3 ಸರಿ ನೋಡಿದೆ, ಮತ್ತೆ ನಿಮ್ಮನ್ನು ಮೀಟ್ ಹಾಕಿನ ಮುಂಚೆ ನೋಡಿದೆ, ಥಿಯೇಟ್ರಿಗೆ ಬಂದು ಹೊಡೆಯೋದು ಒಂದು ಲೇಡಿ, ತಿರ್ಗಾ ನೋಡಿದೆ ಇದೇನೋ ಗಿಮಿಕ್ ಮಾಡಿರ್ಬೇಕು ತಾಳು ಅಂದ್ಬಿಟ್ಟು ತಿರ್ಗಾ 2-3 ಸರಿ ನೋಡಿದೆ. ಆವಾಗ ನನಗೆ ಅನ್ನಿಸ್ತು, ಇಲ್ಲ ಇದರಲ್ಲಿ ಏನೋ ಇದೆ ಅಂತ. ನಾನು ಹಂಗೆ ಅಂದ್ಕೊಂಡು ಬಿಟ್ಮೇಲೆ ನನಗೆ ಈ ಸಿನಿಮಾ ಸಿಕ್ತು ಕೈಗೆ. ಆ ವಿಷಯದಲ್ಲಿ ನಾನು ನೋಡಿದಾಗ ಒಂದೇ ಅನ್ಸು, ಇದ್ದರೆ ಭೂಮಿ ಮೇಲೆ ನಿಮ್ಮಂಥ ತಂದೆ ಯಾರು ಬದುಕಿರಬಾರ್ದು. ನಿಜವಾಗ್ಲೂ ಎಲ್ಲರೂ ಮನುಷ್ಯರಾಗಿ ಹುಡ್ತೀವಿ, ಮನುಷ್ಯರನ್ನ ಮನುಷ್ಯರ ಥರ ಬಾಳಕ್ಕೆ ಬಿಡಬೇಕು. ಸೊ ಹಂಗಾಗಿ ಈ ಥರದ ಕ್ಯಾರೆಕ್ಟರ್ ನಾನು ಹೇಳ್ತಾ ಇರೋದು. ನಿಮ್ಮ ಥರ ಫಾದರು ಈ ಜಗತ್ ಮೇಲೆ ಯಾರು ಬದುಕಿರಬಾರ್ದು ಅಂತ ಒಬ್ಬ ಕ್ರೂರಿ ತಂದೆ. ಅವನು ಫಸ್ಟ್ ಆಫ್ ಆಲ್ ಮನುಷ್ಯನೇ ಅಲ್ಲ, ಮೃಗ ಅವನು. ಆಯಿತಾ? ಅದನ್ನು ನಾನು ನಿಮ್ಮ ಕ್ಯಾರೆಕ್ಟರ್ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನಪ್ಪ ಯಾಕೆ ಸಿನಿಮಾ ನೋಡ್ಬೇಕು ಹೇಳು? ಸರ್, ಅಂದರೆ ಅವರೆಲ್ಲ ಹೇಳ್ದಾಗೆ, ನೀವು ಕೂಡ ಹೇಳ್ದಂಗೆ, ಒಂದು ಒಳ್ಳೆ ಪ್ರೇಮ ಕಥೆ, ಅದನ್ನು ಜನರು ತಿಳ್ಕೊಳ್ಳಿ ಅಥವಾ ಅವ್ರ ಜೀವನದಲ್ಲಿ ಆಗಿದ್ರೆ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿರ್ಬೋದು. ಇನ್ನೊಂದು, ನಾವು ಭಾಷೆ ಅಂತ ಎಲ್ಲ ಬಂದಾಗ ನಮ್ಮ ಹಳ್ಳಿ ಸೊಗಡಿನ, ನಮ್ಮ ಚಿಕ್ಕಬಳ್ಳಾಪುರ, ಈ ಒಂದು ಆಂಧ್ರ ಬಾರ್ಡರ್ ಭಾಷೆ, ಈ ಭಾಷೆನಲ್ಲಿ ಬಂದಿರೋ ಸಿನಿಮಾಗಳು ತುಂಬ ಕಡಿಮೆ, ಸಾಕಷ್ಟು ಕಡಿಮೆ. ಈ ಒಂದು ನಿಮ್ಮ ಜಂಗ್ಲಿಯಲ್ಲೆಲ್ಲ ನೀವು ಯೂಸ್ ಮಾಡಿದ್ದೀರಿ ಬಿಟ್ಟರೆ, ಈ ಸ್ಲ್ಯಾಂಗಲ್ಲಿ ಪೂರ್ತಿ ಸಿನಿಮಾನೇ ಈ ಒಂದು ಕಲ್ಚರಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮು, ಅಂದರೆ ನಾವು ನೋಡಿದಂಥ ಸಿನಿಮಾಗಳಲ್ಲಿ. ಸೊ ನಮ್ಮ ಒಂದು ಈ ಥರದ್ದು ಒಂದು ಕಲ್ಚರ್ನ ಕೂಡ ನಮ್ಮ ಜನ ನೋಡಲಿ, ಅಲ್ಲಿ ನಡೆಯುವಂಥ ಒಂದು ಎನ್ವಿರಾನ್ಮೆಂಟಲ್ ಒಂದು ಕಥೆಗಳು ಕೂಡ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ಮ ಜನ ಅನುಭವಿಸ್ಲಿ, ಅದೊಂದು ಸೊಗಸನ್ನು ಕೂಡ ಅವ್ರು ನೋಡಲಿ ಅನ್ನೋದು. ಪ್ರತಿ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಬಂದಿರುವಂಥ ಎಲ್ಲ ಊರಿನವರು ಅವ್ರವ್ರ ಊರಿಗೆ ಹೋಗ್ತೀವಿ. ಎಲ್ಲ ಅವ್ರವ್ರ ಊರಿಗೆ ಹೋದಾಗ ಒಂದು ಹಳ್ಳಿ ಸೇರ್ತೀವಿ. ಆ ಹಳ್ಳಿಯಿಂದನೇ ನಾವು ಇಲ್ಲಿಗೆ ಬಂದಿರೋದು ಬೆಂಗಳೂರಿಗೆ. ಸೊ ಹಳ್ಳಿಲಿ ನಡೆಯುವಂಥ ಒಂದು ನಿಜವಾದ ಪ್ರೇಮ ಕಥೆನೇ ಅದೇನೇ ಇದು. ಈಗೆಲ್ಲ ಆನ್ಲೈನ್ ಆಗೋಯ್ತು, ಅದು ಆಫ್ಲೈನು, ಡೈರೆಕ್ಟಾಗಿ ಹೋಗ್ಬೇಕು, ಲೈನೇ ಇಲ್ಲ ಅಲ್ಲಿ. ಮತ್ತೆ ಆ
ಭಾಷೆನ ತುಂಬಾ ಜನ ಎಂಜಾಯ್ ಮಾಡ್ತಾರೆ ಸರ್. ನಾವು ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಆ ಯಮನ್ಕೇನ್ ಬಂದಿರೋದು ದೊಡ್ಡಗಳು ಈ ಮಾತುಗಳು ಅವೆಲ್ಲ ನಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ. ಸೊ ಈ ಸ್ಟೋರಿ ಅದೆಲ್ಲ ಹೊರತುಪಡಿಸಿ ಒಂದ್ ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ್ಲೂ ಕೂಡ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಇಷ್ಟ ಆಗುತ್ತೆ ಜನಕ್ಕೆ ಅಂತ. ಖಂಡಿತ. ಫೈನ್. ನೀವು ಸ್ವೀಟಿ ಅವರೇ? ಸರ್, ನಮ್ಮ ಮೂವಿ ನೋಡ್ಬೇಕಾದ್ರೆ ನಮ್ಮ ಹತ್ರ ತುಂಬಾ ರೀಸನ್ಸ್ ಇದೆ ಸರ್ ಯಾಕೆ ನೋಡ್ಬೇಕು ಅಂತ. ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ ನಮ್ಮ ಮೂವಿದಲ್ಲಿ, ಲವ್ ಇದೆ, ಕಾಮಿಡಿ ಇದೆ. ಫಸ್ಟ್ ಆಫ್ ಆಲ್ ಮೈನ್ ಕಾಮಿಡಿ ಇದೆ ಸರ್, ಆದ್ಮೇಲೆ ಇದೆಲ್ಲ ಇದೆ. ಮತ್ತೆ ಏನಂದ್ರೆ ಎಮೋಷನ್ ಇದೆ. ಸೊ ಮತ್ತೆ ಆಮೇಲೆ ಮ್ಯೂಸಿಕ್, ಫಸ್ಟ್ ಮ್ಯೂಸಿಕ್ ಆದ್ಮೇಲೆ ಕಾಮಿಡಿ ಸರ್, ಕಾಮಿಡಿ ಆದ್ಮೇಲೆ ಲವ್ ಆದ್ಮೇಲೆ ಫ್ಯಾಮಿಲಿ ಆದ್ಮೇಲೆ ಮತ್ತೆ ಎಮೋಷನ್. ಸೊ ಇದೆಲ್ಲ ಇದೆ ಸರ್, ತುಂಬಾ ರೀಸನ್ಸ್ ಇದೆ. ಸೊ ಎಲ್ಲರೂ ನೋಡ್ಬೇಕು. ಆದ್ರೆ ನಿಮ್ ತರ ತಂದಿಕ್ಕೋರು ಯಾರು ಇರಬಾರ್ದು, ತಂದಿರೋರು ಯಾರು ಇರಬಾರ್ದು, ಇಡೋರು ಯಾರು ಇರಬಾರ್ದು. ಸರ್ ಅದೆಲ್ಲ ಹೇಳ್ಬೇಡ ಸರ್, ಅವರು ನೋಡ್ಬೇಕಲ್ವಾ, 20 ಸೆಕೆಂಡ್ ನೋಡ್ಬೇಕಲ್ವಾ ಸರ್. ನಿಮ್ಮೊಬ್ಬರೇ ಸಪರೇಟ್ ಆಗಿ ಅಪ್ರಿಷಿಯೇಟ್ ಮಾಡಿ ಕಥೆ ಎಲ್ಲ ಹೇಳ್ತಾ ಇದ್ದೀನಿ. ಇವ್ರ ಪಾತ್ರ ನೀವು ನೋಡಿ ಹೆಂಗಿದೆ ಅಂದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಲಾವಿದ್ರು ಕೆಲವ್ರ ಕೈಲಿ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಮುದ್ದಾಗಿರೋ ಸಂಸಾರನ ಪ್ರೀತಿನ ಹೊಡೆದಾಕ್ತಾರೆ ಇವ್ರು ನೋಡಿ. ಅಲ್ಲ ಸರ್, ನಾನು ಇಷ್ಟಪಡ್ತೇನಲ್ವಾ ಸರ್, ಅದು ಫಿಟ್ಟಿಂಗ್ ಏನಲ್ಲ. ನೀನಮ್ಮ ನಿನ್ ಕಡೆಯಿಂದ? ಅಣ್ಣ, ಈಗ 2 ಫ್ಯಾಮಿಲಿಗಳಿರುತ್ತೆ. ಸೊ ಫ್ಯಾಮಿಲಿ ಅಂದರೆ ಹೇಗಿರಬೇಕು, ಫ್ಯಾಮಿಲಿ ಅಂದರೆ ಹೇಗಿರಬಾರ್ದು. ಸೊ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಒಂದು ಫ್ಯಾಮಿಲಿಲಿ, ಇನ್ನೊಂದು ಕಡೆ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡಲ್ಲ, ಅದು ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ. ಸೊ ಎಲ್ಲರೂ ನೋಡ್ಬೇಕು ಆ್ಯಕ್ಚುಲಿ. ಅಂದರೆ ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಗಳೆಲ್ಲ ಒಂದೊಂದು ರೀಸನ್ ಹೇಳುತ್ತೆ, ಅಂದರೆ ಒಂದೊಂದು ಸಂದೇಶ ಕೊಡುತ್ತೆ. ಈಗ ಸಿನಿಮಾ ಅಂದ್ರೆ ಒಂದು ಸಂದೇಶ ಕೊಡೋದು ಸಮಾಜಕ್ಕೆ. ಸೊ ಇದು ಸಂದೇಶ ಅಂದರೆ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅಂತ ನಾನು ಭೀಮಾ ಸಿನಿಮಾಲಿ ಇದೇ ಡ್ರಗ್ದು ಒಂದು ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆ. ಲವ್ ರೆಡ್ಡಿ ಸಿನಿಮಾಲಿ ಡ್ರಗ್ಗಿನ್ನ ಭಯಂಕರವಾಗಿರೋದು ಲವ್, ಅದ್ರ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿರೋ. ಅದಕ್ಕೆ ಈ ಸಿನಿಮಾ ನೋಡಿ ನಾನು ಹೇಳ್ತೀನಿ. ನೀವೇ ಯಾಕೆ ಸಿನಿಮಾ ನೋಡಬೇಕು ಅಂತ ಪ್ರೊಡ್ಯೂಸ್ ಮಾಡಿದ್ದೀನಿ, ಅದಕ್ಕೆ ನೋಡ್ಬೇಕು. ಬಿಗಿನಿಂಗ್ ಒಂದು ಲೈನೇ ಇರುತ್ತೆ ಅಷ್ಟೇ ಸಿನಿಮಾದೊಂದು. ಪ್ರೀತಿನ ಹುಡುಗಿಗೆ ಪ್ರಪೋಸ್ ಮಾಡೋದೇ ಸಿನಿಮಾ ಕಂಪ್ಲೀಟ್ ನನ್ನ ಪ್ರಕಾರ ಈ ಸಿನಿಮಾ ಅಂದರೆ. ಬಟ್ ಬಿಗಿನಿಂಗಿಂದ ಕೊನೆವರೆಗೂ ನಮ್ಮ ಡೈರೆಕ್ಟ್ರ್ ಆ ಸ್ಟೋರಿ ಲೈನ್ನ ಕರ್ಕೊಂಡು ತಗೊಂಡೋಗ್ಬಿಟ್ಟು ಕೊನೆವರೆಗೂ ತಗೊಂಡು ಬರ್ತಾರಲ್ಲ, ಅವೇ ಕಂಪ್ಲೀಟಾಗಿ ತೊಗೊಳೋದು. ಎಕ್ಸ್ಪ್ರೆಸ್ ಆಫ್ ಲವ್ ರೆಡಿ ಅಂದರೆ ಎಕ್ಸ್ಪ್ರೆಸ್ ಆಫ್ ಲವ್ ಅಷ್ಟೇ. ಅವ್ನು ಕೊನೆ ಸೀನ್ವರೆಗೂ ತೊಗೊಂಡ್ಬಂದು ಎಡ್ಜ್ವರೆಗೂ ಕೊಂಡಿಸ್ಕೊಂಡು ಅಳಿಸ್ತಾನಲ್ಲ, ಆ ಸೀನನ್ನು ನೋಡಲೇಬೇಕಂತ ಕೊನೆವರೆಗೂ. ನನಗೆ ಒಂದು ಕಾರಣ ಅನ್ನಿಸ್ತು, ನಾನು ಯಾಕೆ ಈ ಲವ್ ರೆಡ್ಡಿ ಕ್ಯಾರೆಕ್ಟರ್ ಮಾಡಬಾರ್ದು ಅನ್ನಿಸ್ತು. ಅವಾಗ ಒಂದಂತೂ ಸತ್ಯ, ಇವ್ರು ಜೀವಂತವಾಗಿ ನಡ್ಕೊಂಡ್ಬರೋ ಫೋರ್ಸ್ ಸತ್ತೋಗ್ಬಿಟ್ರು. ನನಗೆ ಆ ಹ್ಯೂಮರ್ ಎಲ್ಲ ಇಷ್ಟ ಆಗುತ್ತಾ. ಅಂದರೆ ಇದು ಫೋನಲ್ಲಿ ಬಂದಿದ್ದ ಫೋಟೋ ಒಂದು, ಅಲ್ಲಿ ಯಾರೋ ಬೇಕಪ್ಪ ಇದು ಸಖತ್ ಖುಷಿ ಆಯಿತು. ಆಮೇಲೆ ಸ್ಪೆಷಲಿ ನೀವು ಬಸ್ ಸ್ಟಾಪಲ್ಲೇ ಕೂತಿದ್ದಾಗ, ಸ್ಪೆಷಲಿ ಲವ್ ಮಾಡೋರು ಹುಡುಗ ಮತ್ತು ಹುಡುಗಿ ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಮನೆಯಲ್ಲಿ ಉಪವಾಸ ಮಾಡು ಷಷ್ಠಿ ಅಂದರೆ ಮಾಡಲ್ಲ. ಲವ್ ಡಿಸಪಾಯಿಂಟ್ ಆಗೋದ್ರೆ ಊಟನೇ ಮಾಡಲ್ಲ, ಯಾರು ಎಲ್ಲಿರ್ತೀವಿ ಅನ್ನೋ ಜ್ಞಾನ ಇರಲ್ಲ. ಹಂಗೆ ಪ್ರೀತಿ ಮಾಡೋ ಹುಡುಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಪ ಬಸ್ ಸ್ಟಾಪ್ದಲ್ಲೇ ಇದ್ದ ಅಂತ ನೀವು ಮತ್ತೆ ಬಸ್ ಇಳಿದು ಬಂದು ಮಾತಾಡ್ಬಿಟ್ಟು ಹಿಂಗೆ ಹೋಗೋವಾಗ 2 ಮಾತು ಹೇಳ್ಬಿಟ್ಟು ಹೋಗ್ತೀರ. ಆವಾಗ ಸಿಕ್ಕಾಪಟ್ಟೆ ಅಂಟಾಗತ್ತದ. ಏನಯ್ಯ ಹಿಂಗಿರುತ್ತಲ್ಲಮ್ಮ ಪ್ಯೂರ್ ಹಾರ್ಟೆಡ್ಡು. ಇದೆಲ್ಲ ಒಂದು ಕಡೆ ಪ್ರೀತಿ ಮಾಡೋಳು ತಾಯಿಯಾಗಿ, ಪ್ರೀತಿಸೋನು ತಾಯಿ ಆಗ್ತಾನೆ. ಅವಳು ಪ್ರೀತಿಸೋನು ತಾಯಿ ಮನಸ್ಸಲ್ಲಿ ನೀನು ಚೆನ್ನಾಗಿರು, ಬಟ್ ನನಗೆ ಇಷ್ಟ ಅಂತಾನೆ. ಬಟ್ ಪ್ರೀತಿಸೋಳು ನೀನು ನನಗಿಷ್ಟ, ನಾನು ನಿಂಗೆ ತಾಯಿ ಆಗಿರ್ತೀನಿ ಕೊನೆವರೆಗೂ, ಬಿಡು ಹಂಗೆ ಬದುಕೋಣ ಅನ್ನೋದನ್ನು ಬೇರೆ ರೂಪದಲ್ಲಿ ಹೇಳ್ತೀರಾ. ವೈ ಸಿನಿಮಾ ಯಾಕೆ ನೋಡಬೇಕು ನೀವು ಹೇಳ್ತೀರಪ್ಪ? ಸರ್, ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಇದು ಲವ್ ಸ್ಟೋರಿ, ಲವ್ ರೆಡ್ಡಿ ಅದು ಗೊತ್ತು. ಈಗ ಬರ್ತಿರೋ ಲವ್ ಸ್ಟೋರಿಗಳಲ್ಲಿ ಅಡಲ್ಟ್ ಕಂಟೆಂಟ್ ಇರ್ತದೆ, ಫ್ಯಾಮಿಲಿ ಸಮೇತ ನೋಡುವಂಥ ಲವ್ ಸ್ಟೋರಿಗಳು. ಎಕ್ಸಾಕ್ಟ್ಲಿ. ಸೊ ಇದು ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ. ಆ ವಿಷಯದಲ್ಲಿ ಯಾಕೆ ನಿಮ್ಮ ಪ್ರೊಡ್ಯೂಸರ್ಸ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ, ಎಲ್ಲೂ ಈಗ ಸಿನಿಮಾ ಅಂದರೆ ಏನು ಮಾಡ್ತಾರೆ, ಗಾಂಧಿನಗರದಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು,
ಅವಳನ್ನ ಹೆಸರಿ ತೋರಿಸೋಣ, ಇವ್ನ ಹೆಸರಿ ಓಡಿಸೋಣ, ಅವಳನ್ನ ಏನೇನು ಮಾಡಿದ್ರೆ ಜನ ನೋಡ್ತಾರೆ, ಇವ್ನ ಏನೇನು ಮಾಡಿದ್ರೆ ಜನ ನೋಡ್ತಾರೆ ಅಂತ ಮಾಡ್ತಾರೆ. ನೀವು ಹಂಗೆ ಮಾಡಲಿಲ್ಲ. ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಮಾಡೋಣ, ಎಲ್ರಿಗೂ ಟಚ್ ಆಗಲಿ ಅಂತ. ಆ ವಿಷಯಕ್ಕೆ ನಿಮ್ಮ ಪ್ರೊಡ್ಯೂಸರ್ಸ್ನ ನಾನು ತುಂಬ ಖುಷಿಪಟ್ಟಿದ್ದು. ನಮ್ಮ ಡೈರೆಕ್ಟರ್ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಕೋವಿಡ್. ನನಗೆ ಆ್ಯಕ್ಚುಲಿ ಡೈರೆಕ್ಟ್ರು ತಪ್ಪು ತಿಳ್ಕೊಬೇಡಿ, ನಾನು ಕಂಪ್ಲೀಟ್ ಡೈರೆಕ್ಟ್ರನ್ನ ಈತನಲ್ಲೂ ನೋಡಿದೆ, ನಿಮ್ಮ ಡೈರೆಕ್ಟ್ರಲ್ಲೂ ನೋಡಿದೆ. ಅದೇ ಕಷ್ಟ ಈತ ಕೂಡ ಪಟ್ಟಿದ್ದಾರೆ, ನಿಮ್ಮ ಡೈರೆಕ್ಟ್ರು ಕೂಡ ಪಟ್ಟಿದ್ದಾರೆ. ಯಾಕಂದರೆ ಆ ಭಾಷೆ ಪಾಪ ತೆಲುಗುವರಾದ್ರೂ ತೊಗೊಂಬಂದು ಕನ್ನಡದ ಬಗ್ಗೆ ಮಾತಾಡೋದಾಗಲಿ, ಆ ಹೊಡೆದಾಡೋದಾಗಲಿ ನನಗೆ ಗೊತ್ತಾಗತ್ತಲ್ಲಿ. ಈಗ ನಾನು ಡೈರೆಕ್ಟ್ ಇದ್ದರೂ ಹೇಳ್ತಾ ಇದ್ದೆ, ನನಗೆ ಅವೆಲ್ಲ ಏನಿಲ್ಲ, ಯಾರಿದ್ರೆ ನನಗೇನು, ಆಯಿತಾ, ಎರಡೂ ಗೊತ್ತಾಗುತ್ತೆ. ಸೇಮ್ ಎಫರ್ಟ್ ಹಾಕಿರೋದು ಗೊತ್ತಾಗುತ್ತೆ, ಒಂದು ಗೆಲುವಿಗೋಸ್ಕರ ಹೊಡೆದಾಡಿರೋದು ಗೊತ್ತಾಗುತ್ತೆ. ಆ್ಯಸ್ ಎ ಹೀರೋ ಹೊಡೆದಾಡ್ರೆ ನನಗೆಲ್ಲ ಅರ್ಥ ಆಗುತ್ತೆ. ನಾನು ಸಿನಿಮಾ ಆದ್ಮೇಲೆ ಮಾತಾಡಬೇಕು ಅಂತ ನಾನು ಸುಮ್ಮನೆ, ಯಾಕೆ ಸುಮ್ಮನೆ ನಾವು ಈಗಲೇ ಎಲ್ಲ ಕೊಚ್ಕೊಂಡ್ಬಿಟ್ರೆ ಸಿನಿಮಾ ನೋಡಿದ್ಮೇಲೆ ಅವ್ರೇನೋ ಅನ್ಕೊಳ್ಳೋದು ಬೇಡ, ಆದ್ಮೇಲೆ ಮಾತಾಡ್ತಾ ಹೋಗೋಣ. ವಾಟ್ ಆಲ್ ದ ಪೇನ್ಸ್, ನೀವೇನು ಕಂಡ್ರಿ, ನಿಮಗೇನು ಅನ್ನಿಸ್ತು ಹೇಳಕ್ಕೆ. ನೋಡಿ, ಯಾವತ್ತೂ ನನಗೆ ಗೊತ್ತಿರೋಂಗೆ ಈಸಿಯಾಗಿ ಸಕ್ಸಸ್ ಯಾರಿಗೂ ಸಿಗಲಿಲ್ಲ, ಸಿಗೋದು ಇಲ್ಲ. ಪೇಯ್ನ್ ಇರಬೇಕಂತೆ ತುಂಬ, ಅದೇ ನಿಜವಾದ ಸಕ್ಸಸ್ ಆಗೋದು. ಸೊ ಹಂಗಾಗಿ ಅದೆಲ್ಲವನ್ನೂ ದಾಟಿದ್ದೀರ ನೀವು. ಈಗಾಗಲೇ ಏನಾಗಿದೆ, ತೆಲುಗಲ್ಲಿ ರಿಲೀಸ್ ಆಗಿ ತುಂಬ ಒಳ್ಳೆಯ ಹೆಸರಾಗಿದೆ. ಅಲ್ಲೇನೋ ರಾಜಕೀಯ, ಏನು ರಾಜಕೀಯ, ಬೇರೆ ಬೇರೆ ಸಿನಿಮಾಗಳು ಬಂದು ಆವರಿಸ್ಕೊಂಡು ಪಾಪ ಯಾರೋ ಹೊಸಬ್ರು ಬಂದಾಗ ಸೈಡಿಗೆ ತಳ್ಳಿಬಿಡೋದು. ಅದು ನೀವು ಒಂದು 10 ಜನ ಗುಂಪಿದ್ದಾಗ, 10 ಜನ ಫ್ರೆಂಡ್ಸ್ ಇದ್ದಾಗ ಒಬ್ಬ ಹೊಸಬ ಬಂದರೆ ಸೈಡಿಗೆ ತಳ್ತೀವಿ ನಾವು. ಹಂಗೆ ಇದು ಎಷ್ಟು ಬಲವಾದ ಕ್ಷೇತ್ರ, ಎಷ್ಟು ಪವರ್ಫುಲ್ ಕ್ಷೇತ್ರ ಅಂತ. ಪಾಪ ಹೊಸಬ್ರು ಸಿನಿಮಾ ಮಾಡಿದಾಗ ಒಳ್ಳೆ ಸಿನಿಮಾಗಳನ್ನ ತಳ್ಳಿಬಿಡ್ತಾರೆ. ಆದರೂ ಒಳ್ಳೆಯ ಹೆಸರು ಮಾಡಿ ಇವತ್ತಿಗೂ ಹೈದರಾಬಾದಲ್ಲಿ ಹೆಸರಿದೆ, ತುಂಬ ಒಳ್ಳೆಯ ಸಿನಿಮಾ ಅಂತ. ಐ ಥಿಂಕ್ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡಿದ್ರೆ ತೆಲುಗುಲು ಸೂಪರ್ ಹಿಟ್ ಆಗುತ್ತೆ ಇದು. ಅಲ್ವಾ, ಆಗತ್ತೆ ಇದು. ಸೊ ಆ ಇದರಲ್ಲಿ ನಮಗೆ ಇಲ್ಲಿ ಕನ್ನಡದಲ್ಲಿ ಅದೇ ಥರದ ಒಂದು ಒಳ್ಳೆಯ ಅವಕಾಶ ಬಂದು ಈ ಸಿನಿಮಾ ಬಂದಾಗ್ಲಿಂದಲೂ ಚೆನ್ನಾಗಿ ಮೇಲಕ್ಕೆ ಎತ್ಕೊಂಡು ಹೋಗಲಿ ಅನ್ನೋ ಆಸೆ ನನಗದು. ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನ್ಸುತ್ತೆ? ನೀವೊಂದು ಹೆಣ್ಮಗುವಾಗ ಯಾಕೆ ಹೇಳ್ತೀರಾ ನೀವು? ಸರ್, ಒಂದು ದಿವ್ಯಾ ಅನ್ನೋ ಕ್ಯಾರೆಕ್ಟ್ರು, ನಾರಾಯಣ್ ರೆಡ್ಡಿ ಅನ್ನೋ ಕ್ಯಾರೆಕ್ಟ್ರು, ಎಲ್ಲರೂ ಸಿನಿಮಾ ಆಗೋದ್ಮೇಲೆ ಅವ್ರ ಮನೆಗೆ ತಗೊಂಡು ಹೋಗ್ತಾರೆ ಸರ್. ಅಂತ ಲೈಕ್ ಇಂಥ ಹುಡುಗಿ ಇಂಥ ಹುಡುಗ ಇಷ್ಟು ಲವ್, ಒಂದು ಪ್ಯೂರ್ ಲವ್ ಮಾಡಿದ್ದಾರೆ. ಸೊ ಅದನ್ನ ಎಲ್ಲರೂ ನಿಜವಾಗ್ಲೂ ತಗೊಂಡೋಗ್ತಾರೆ. ನೀವೇ ಮೂವಿ ನೋಡಿದ್ರೆ 4 ದಿನ ಆದ್ರೂ ಇವಾಗ ನಮ್ಗೆ 20 days ಆದ್ರೂ ಇಷ್ಟು ನೆನಪಿಟ್ಕೊಂಡು ಮಾತಾಡ್ತಿದ್ದೀರ. ಆ ನೆನಪು ಎಲ್ಲಾರ್ಗು ಇರುತ್ತೆ, ನೋಡಿರೋರ್ಗೆಲ್ಲರೂ. ಅಷ್ಟು ಎಲ್ಲ ಪ್ರೀತಿ ಮಾಡಿರೋರ್ಗಾಗ್ಲಿ, ಪ್ರೀತಿಯಲ್ಲಿ ಸೋತೋಗಿರೋರ್ಗಾಗ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್. ಒಂದು ಒಳ್ಳೆ ಕ್ಯಾರೆಕ್ಟರ್ಸ್. ನೀವು ನನಗೆ ಗೊತ್ತಿರೋಂಗೆ ನೀವೇನು ಕ್ಯಾರೆಕ್ಟರ್ ಮಾಡಿದಿರಲ್ಲಪ್ಪ, ದಿವ್ಯಾ ಕ್ಯಾರೆಕ್ಟರ್ ಏನು ಮಾಡಿದ್ದೀರ ಅಂದರೆ ನೀವು ಒಂದೇನು ರೆಪ್ರೆಸೆಂಟ್ ಮಾಡಿದ್ದೀರಾ. ಆ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ನೀವಿಬ್ಬರು ಮಾತಾಡುವಾಗ, ತಂದೆ ಮಗಳು ಮಾತಾಡುವಾಗ, ಆ ಥರ ಸಬ್ಜೆಕ್ಟ್ಸ್ಗಳು ನೀವಿನ್ನ 100 ಮಾಡಿ ಕೆಡಲ್ಲ. ಆ ಥರದ್ದೇ ಮಾಡಿ, ಆ ಥರದ್ದೇ ಮಾಡಿ ನೀವು ಖಂಡಿತವಾಗ್ಲೂ. ಅಂದರೆ ಯಾವತ್ತೂ ನನಗೆ ಯಾರೊಬ್ಬರದ್ದು ಹಿರಿಯರು ಹೇಳಿದ್ದು, ಬಿರಿಯಾನಿ ಅಳಿಸೋಗುತ್ತಂತೆ, ಉಪ್ಪಿನಕಾಯಿ ಕೆಟ್ಟೋಗಲ್ವಂತೆ. ತುಂಬ ರುಚಿ ಅಂತೆ ಅದು, ಊಟ ಕಂಪ್ಲೀಟ್ ಆಗೋದು ಉಪ್ಪಿನಕಾಯಿ ಇದ್ರೆ. ಹೌದೌದು, ಆ ಥರ ನೀವು ಮಾಡಿರೋ ಕ್ಯಾರೆಕ್ಟರ್ ನನಗೆ ಆನೆಸ್ಟ್ ಫೀಲ್ ಆಯಿತು. ಒಂದು ಕಂಪ್ಲೀಟ್ ಒಂದು ಇಲ್ಲೇನು ಮಾಡ್ತಾರೆ, ಪಾತ್ರಕ್ಕೆ ಹೋಲ್ದೇ ಇದ್ದರೂ ತೊಗೊಂಬಂದು ಬಲವಂತವಾಗಿ ನಿಲ್ಲಿಸಿ ಆ್ಯಕ್ಟ್ ಮಾಡ್ತಿರ್ತಾರೆ ಪಾಪ. ನಮ್ಮ ಗಾಂಧಿನಗರದ ಕ್ಯಾಲ್ಕುಲೇಷನ್ ಹಂಗಲ್ಲ. ಬಟ್ ನೀವು ಪಾತ್ರಕ್ಕೆ ಹಂಗೆ ಬಂದುಬಿಡಿ, ಹಂಗೆ ಎದ್ದು ಬಂದುಬಿಟ್ಟಿದ್ದೀರ. ವಾವ್, ನಾನು ಈ ಪಾತ್ರ ಮಾಡ್ತೀನಿ. ಮೇಡ್ ಫಾರ್ ದಟ್. ಹೌದೌದು, ನನಗೆ ಸ್ಪೆಷಲಿ ಇವರಿಬ್ಬರು ನೀವು ಬರೋಕ್ಕಿಂತ ಮುಂಚೆ ಬಸ್ ಸ್ಟಾಪಲ್ಲಿ ಮಾತಾಡಿ, ಹಂಗೆ ನೀವು ಬಂದು ನಿಂತಾಗ ಹಂಗೆ ಚೇಂಜ್ ಆಗಿ ತಿರ್ಗಾ ಆ ಕಡೆ ಬಂದು ನೀವಿಬ್ಬರೇ ಹೋಗಿ ಮಾತಾಡ್ತೀರ ಗೊತ್ತಾ. ಅವಾಗೆಲ್ಲ ಸಿನಿಮಾ ನೋಡ್ಬಿಟ್ಟು ಮಾತಾಡ್ತೀನಿ ನಾನು. ನನ್ನ ಕಣ್ಣಲ್ಲಿ ನೀರು ಕಿತ್ಕೊಂಬಂತು, ತುತ್ತೇರಿಕೆ ಏನಯ್ಯ ಇದು ಜೀವನ ಇದು ಅಂತ. ಇದೊಂದು ಆಯ್ತಾ? ನೀನು ಹೇಳಪ್ಪ, ಯಾಕೆ ಸಿನಿಮಾ ನೋಡ್ಬೇಕು? ಚಿಕ್ಕ ಪುಟ್ಟದಾಗ ಹೇಳಿ ಪಟ್ ಅಂತ. ನಾನು 2 ರೀಸನ್ಸ್ ಕೊಡ್ತೀನಿ. ಹೇಳಪ್ಪ. ಒಂದು, ಜನರು ನಾನೆಲ್ಲ ಪ್ರೇಕ್ಷಕರು ಏನಂತ ಹೇಳಿದ್ರೆ, ಒಂದು ಆ ಪರ್ಸ್ಪೆಕ್ಟಿವ್ಲಿ ಪ್ರೀತಿಸಿದಂಥ ಪ್ರತಿಯೊಬ್ಬರು, ಪ್ರೀತಿ ಮಾಡ್ತಿರೋಂಥ ಪ್ರತಿಯೊಬ್ಬರು, ಪ್ರೀತಿಲಿ ಗೆದ್ದಿರೋರು, ಪ್ರೀತಿಲಿ ಸೋತಿರೋರು, ಹಾಗೇನೆ ಒಂದು ಫ್ಯಾಮಿಲಿ, ಒಂದು ಕುಟುಂಬದಲ್ಲಿ ಮಕ್ಕಳು ಅಂದರೆ ಯಾರಾದ್ರೂ ಪ್ರೀತಿ ಮಾಡಿದಾಗ ಅವ್ರು ಏನಾದರೂ ಆಗಿರ್ಬೋದು, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಂಥವ್ರು, ಸಪೋರ್ಟ್ ಮಾಡದೇ ಇರೋದು, ಎಲ್ಲರೂ ನೋಡಬೇಕಾಗಿರೋ ಚಿತ್ರ. ಒಂದು ಇಂಪಾರ್ಟೆಂಟ್ ಫಿಲ್ಮ್. ಆಮೇಲೆ ಇನ್ನೊಂದೇನೆಂದರೆ, ಆ್ಯಕ್ಚುಲಿ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲರೋ, ನೀವು ಹೇಳಿಲ್ಲ, ರಿಯಲ್ ಆಗಿ ನಡೆದಿರೋ ಸ್ಟೋರಿನೇ ಅದನ್ನು ಒಂಚೂರು ಟ್ರಾನ್ಸ್ಫರ್ ಮಾಡಿದ್ದೀರಾ, ರೈಟ್? ನೈಜ ಘಟನೆ ಇದು. ಆ ಕಡೆ ಒಂದು ಭಾಗದಲ್ಲಿ ಹಿಂಗೆ ಒಂದು ಹೆಣ್ಮಗು ಪ್ರೀತಿ ಮಾಡಿ ತಂದೆ ಮಾತು ಕೇಳದೆ ಇದಕ್ಕೆ ತಂದೆ ಮಗಳನ್ನ ಏನು ಮಾಡ್ದ ಅನ್ನೋದೇ ಪ್ರಶ್ನೆ ಈ ಸಿನಿಮಾಲಿ.
ಸಿನಿ ಪ್ರೇಕ್ಷಕರಿಗೆ ಒಂದು ಇನ್ನೊಂದು ರೀಸನ್ ಕೊಡ್ತೀನಿ ಸರ್. ಅಂದ್ರೆ ಸ್ವಲ್ಪ ಫಿಲ್ಮ್ ಇಂಡಸ್ಟ್ರಿ ಆಮೇಲೆ ಇನ್ನೇನಾಗತ್ತೆ ಇಲ್ಲಿ ಲೈಕ್ ಇವತ್ತಿನ ಟ್ರೆಂಡ್ ಆಫ್ ಲವ್ ಅಲ್ಲಿ ಎಲ್ಲ ಫೋನ್ ಲವ್ಸು. ಫಿಸಿಕಲಿ ಯಾರು ಒಬ್ರನ್ನೊಬ್ರು ಹೋಗಿ ಮಾತಾಡೋದೇ ಇಲ್ಲ ಪಾಪ. ಎಲ್ಲ ಫೋನು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಇನ್ಯಾವುದನ್ನ ಗ್ರಾಮು, ಆ ಗ್ರಾಮು, ಈ ಗ್ರಾಮು, ಫೋನಲ್ಲಿ ಕನೆಕ್ಟ್ ಆಗಿರುತ್ತೆ ಹೊರತು ಪರ್ಸನಲಿ ಕನೆಕ್ಟ್ ಆಗಿರಲ್ಲ, ಫಿಸಿಕಲಿ ನೋಡಿರಲ್ಲ. ಅದೆಲ್ಲ ಬಿಟ್ಟು ಫಿಸಿಕಲಿ ಲವ್ ಅಂತ ನಿಂತರೆ ಏನಾಗತ್ತೆ ಅನ್ನೋದೇ ಈ ಸಿನಿಮಾ ಅಲ್ವಾ? ಈಗ ಫೋನಲ್ಲಿ 1000 ಭಾವನೆಗಳು ಹೇಳ್ಬೋದು ನಾವು, ಗೊತ್ತಾಗಲ್ಲ. ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಮನುಷ್ಯನ ಮುಂದೆ ನಿಂತಾಗ ಏನೋ ಒಂದು ಸ್ಪಾರ್ಕ್ ಆಗ್ತಾ ಇರತ್ತೆ ಒಬ್ಬರು. ವ್ಯಕ್ತಪಡಿಸೋಕ್ಕಾಗದೇ ಇರೋದು ಅಲ್ಲಿ ಅವನಲ್ಲಿರೋ ಎಲ್ಲ ಆಕೆ ಮತ್ತು ಅವನಲ್ಲಿರುವಂಥ ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ. ಅವಳಲ್ಲಿರೋ ಒಳ್ಳೆತನ, ಅವಳಲ್ಲಿರೋ ಕ್ರೂರತನ, ಅವಳಲ್ಲಿರೋ ಇನ್ನೊಂದು, ಇವನಲ್ಲಿರೋ ಒಳ್ಳೆತನ, ಕೆಟ್ಟತನ, ಇವನೆಷ್ಟು ರಾಕ್ಷಸ, ಇವನೆಷ್ಟು ಕ್ರೂರಿ, ಎಲ್ಲೂ ಹೊರಗಡೆ ಬರೋದೇ ಒಬ್ರಿಗೊಬ್ರು ಫಿಸಿಕಲಿ ನಿಂತಾಗ. ಆ ಒಂದು ಬ್ಯೂಟಿಫುಲ್ ಎಂಡ್ ಇದೆ ಗೊತ್ತಾ? ಆ ಡೈಮೆನ್ಷನ್ಸ್ ಆಫ್ ಲವ್ ಎಲ್ಲ ಓಪನ್ ಮಾಡ್ತಿರಲ್ಲ, ಅದಕ್ಕೆ ಖಂಡಿತವಾಗ್ಲೂ ನಾನು ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ. ನಾರಾಯಣ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ನ ರೂಟ್ ಮಾಡ್ತಾರೆ, ದಿವ್ಯಾ ಅನ್ನೋ ಕ್ಯಾರೆಕ್ಟರ್ನ ರೂಟ್ ಮಾಡ್ತಾರೆ. ಅಂಡ್ ಎಸ್ಪೆಷಲಿ ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ದ ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ ಸರ್, ಈ ಥರದ ಒಂದು ಪ್ರಯತ್ನ ಯಾರು ಮಾಡಿಲ್ಲ ಸರ್ ಇಲ್ಲಿವರೆಗೂ. ಅಂದ್ರೆ ನಾನು ಸಿನಿ ಪ್ರಿಯರ್ಗೆ ಆಗೋದು ಇಲ್ಲ, ಫಿಲ್ಮ್ ಫೆಟರ್ನಿಟಿ ಹೇಳ್ತಿರೋದು ಏನಂತ ಹೇಳಿದ್ರೆ, ಯಾವುದೇ ಒಂದು ಕಥೆ, ಪ್ರೇಮ ಕಥೆ, ಪ್ರೀತಿ ತೋರಿಸುವಂಥ ಕಥೆಗಳು ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾರೆ. ಏನಿರುತ್ತೆ, ಹುಡುಗಿ ಕಡೆ ಮನೇಲಿಲ್ಲ, ಹುಡುಗನ ಕಡೆ ಮನೇಲಿಲ್ಲ, ಹುಡುಗಿ ಕಡೆ ಏನು ನಡೀತಿದೆ, ಹುಡುಗನ ಕಡೆ ಏನು ನಡೀತಿದೆ, ಎಲ್ಲರೂ ತೋರಿಸ್ತಾರೆ. ಬಟ್ ಇದರಲ್ಲಿ ಒಂದು ಚಾಲೆಂಜಿಂಗ್ ಟಾಸ್ಕ್ ಬರವಣಿಗೆಯಲ್ಲಿ ಆಗ್ಬೋದು, ಇಲ್ಲ ಡೈರೆಕ್ಷನಲ್ಲಿ ಆಗ್ಬೋದು. ಏನಂತ ಹೇಳಿದ್ರೆ, ಒಂದ್ ಕಡೆ ಕಂಪ್ಲೀಟ್ ಡೋರ್ ಶಟ್ ಆಗಿರುತ್ತೆ. ಅಂದ್ರೆ ಹುಡುಗಿ ಕಡೆ ಏನ್ ನಡೀತಿರೋದು ಅನ್ನೋದು ಗೊತ್ತೇ ಆಗತ್ತೆ, ತೋರ್ಸೋದೇ ಇಲ್ಲ. ಓನ್ಲಿ ಹುಡುಗನ ಪಾತ್ರ ಏನು, ಅವನೊಂದು ಪ್ರಯತ್ನಗಳೇನು, ಅವನ ಫ್ಯಾಮಿಲಿ ಅವನಿಗೆ ಸಪೋರ್ಟ್ ಮಾಡ್ತಾರೆ, ಇದಂತ ತೋರಿಸ್ತಾ ಹೋಗಿ. ಅಂಡ್ ಲೈಕ್ ದಿ ಬಿಗ್ಗೆಸ್ಟ್ ಟಫೆಸ್ಟ್ ಟಾಸ್ಕ್ ಏನಂತಂದ್ರೆ, ಇಬ್ರು ಮಾತಾಡ್ತಿದ್ದಾರೆ ಅಂತ ಎರಡೂ ಕಡೆ ತೋರಿಸ್ಬಿಟ್ರೆ ಇಟ್ಸ್ ಈಸಿ ಟು ರೈಟ್, ಈಸಿಯಾಗಿ ಬರೆದು ಬಿಡ್ಬೋದು, ಇಲ್ಲ ಗಲಾಟೆ ಆಗ್ಬೋದು ಅನ್ನೋದು. ಆ ಥರದ್ದು ಏನಿಲ್ದಿರ ಒಂದು ಕೊನೆಯವರೆಗೂ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗೋದು ತುಂಬಾ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಆ ಒಂದು ವಿಷಯದಲ್ಲಿ ಡೈರೆಕ್ಟರ್ ಮತ್ತೆ ಬರವಣಿಗೆ ಮಾಡೋರಿಗೆ ಅವನೇ ಆಗಿರೋದ್ರಿಂದ ಅವ್ನು ಗೆದ್ದುಬಿಟ್ಟಿದ್ದಾನೆ. ಅಂಡ್ ಈ ತೋರಿಸ್ದಿರ ಶಟ್ ಆಗಿರೋ ಒಂದು ಡೋರ್ನ ಓಪನ್ ಮಾಡಿದಾಗ ಇಟ್ ವಿಲ್ ಹಿಟ್ ವೆರಿ ಹಾರ್ಡ್. ಅದು ಒಂದು ಹೊಸ ಪ್ರಯತ್ನ, ಅದಕ್ಕೋಸ್ಕರ ಅದನ್ನು ನೋಡಬೇಕು. ಫಿಲ್ಮ್ ಫೆಟರ್ನಿಟಿ ಅವರಾಗಿರ್ಬೋದು, ಸಿನಿ ಪ್ರಿಯರಾಗಿರ್ಬೋದು. ಎಸ್, ಎಲ್ಲನೂ ಮೀರಿ ನಾನೊಂದು ಹೇಳ್ತೀನಿ, ಮನುಷ್ಯ ಪ್ರೀತಿ ಅಂತಿದ್ರೆ ಅವನೇನೆಲ್ಲ ಅವತಾರ ಮಾಡ್ತಾನೆ ಅನ್ನೋದಕ್ಕೆ ಈ ಲವ್ ರೆಡ್ಡಿ ನೋಡಿ, ಇಂಥವ್ರಿಂದ. ಆಮೇಲೆ ಈಗ ನಾನು ಅದೇ ಮಾತಾಡಿದೆ, ಈಗ 80 ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಇಡೀ ತಂಡ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ 40 ಆ್ಯಕ್ಟಿವ್ ಆಗಿರೋ ಲವರ್ಸು, 40 ಫೇಲ್ಯೂರ್ ಲವರ್ಸು. ಸೊ 80 ಜನ ಆಯ್ತು ಅಲ್ಲಿಗೆ. ಅದ್ರಲ್ಲಿ ಒಂದು ಜೋಡಿ ಇಲ್ಲಿದೆ. ಸೊ ಹಂಗಾಗಿ 40 ಪೇರ್ಸ್ ಆಫ್ ಲವ್ ಮಾಡ್ತಿರೋರು, 40 ಜನ ಲವ್ ಬಿಟ್ಟಿರೋರು. ನಿಮಗೆ ನೋಡೋಕ್ಕೆ ಶಕ್ತಿ ಇದೆ, ಅಳೋದಿಲ್ಲ ಅನ್ನೋದೇ ಆದರೆ ನಿಮಗೆ ಆ ತಾಕತ್ತಿದೆ. ನೀವೇನೇ ಮಾಡಿದ್ರು ನಾವು ಒಂದು ತೊಟ್ಟು ಕಣ್ಣಲ್ಲಿ ನೀರು ಹಾಕಲ್ಲ ಅನ್ನಂಗಿದ್ರೆ ದಯಮಾಡಿ ಬಂದು ಸಿನಿಮಾ ನೋಡ್ಬೋದು. ಅದನ್ನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ, ಯಾವತ್ತು ಯಾವ ಡೇಟು ಅಂತ. ನಿಮಗೆ ಫ್ರೀಯಾಗಿ ಈ ಸಿನಿಮಾನ ತೋರಿಸ್ತಾ ಇರೋದು. ಸಿನಿಮಾ ಬಂದು ಫ್ರೀಯಾಗಿ ನೋಡಿ ಅಂತ ಬೇರೆಯವ್ರು ಮಾಡ್ತಾರಲ್ಲ, ಆ ಗಿಮಿಕಲ್ಲ, ಏನು ಅಂತ ಗೊತ್ತಾಗಲಿ ಅನ್ನೋ ಒಂದು ಆಸೆಗೆ ನೀವು ನೋಡಿ. ನಾನು ನಿಮ್ಮ ಜೊತೆ ಆಮೇಲೆ ಬಂದು ಭೇಟಿಯಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್.